ಒಂದು ಫಸ್ಟ್ ನಿಮಗೆ ಆಕ್ಷನ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಹಾರ್ಡ್ ವರ್ಕ್ ಮಾಡಿ ದೊಡ್ಡ ಮಟ್ಟದಲ್ಲಿ ಸಾಮ್ರಾಜ್ಯ ಕಟ್ಟಲಿಕ್ಕೆ ಉಪಯೋಗ ಆಗ್ತಕ್ಕಂಥ 54 ವಿಡಿಯೋ ಇರ್ತಕ್ಕಂಥ ಒಂದು ಲಿಂಕ್ ಕಳಿಸಿದೀನಿ. 54 ಟ್ರೈನಿಂಗ್ ಇದೆ. ಅದರಲ್ಲಿ 54 ಬ್ರಹ್ಮಾಸ್ತ್ರಗಳಿದೆ, ಒಂದೊಂದು ಟೂಲ್. ಅದನ್ನ ಈಗ ತಾನೇ ನಾನು ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿದ್ದೀನಿ. ಅದನ್ನು ಕಾಪಿ ಮಾಡ್ಕೊಳ್ಳಿ. ಅದನ್ನ ನಿಮಗೆ ಕೊಡ್ತಾ ಇದ್ದೀನಿ. ನಾನು ಎಲ್ರಿಗೂ ಕೊಡೋ ಆಗಿಲ್ಲ, ಆದ್ರೂ ಕೂಡ ಜ್ಞಾನನ ಎಲ್ರಿಗೂ ರೀಚ್ ಮಾಡಿಸ್ಬೇಕು ಅಂತ ಹೇಳಿ ಅದನ್ನ ಕೊಡ್ತಾ ಇದ್ದೀನಿ. ಒಂದೊಂದು ಕೂಡ ಮುತ್ತುಗಳು, ಮುತ್ತು ರತ್ನ, ಫೈನ್ ಡೈಮಂಡ್ ಅಂತ ಹೇಳ್ಬೋದು. ಸಂತೋಷ್ ಶೆಟ್ಟಿ ಸರ್, ಗಣೇಶ್ ದೇವಡಿಗ ಸರ್, ರಾಜು ಡಿಜಿ ಸರ್, ಇನ್ನ ದೊಡ್ಡ ದೊಡ್ಡ ಮಹಾನ್ ಲೀಡರ್ಗಳು ಮಾತಾಡಿರ್ತಕ್ಕಂಥದ್ದು, ಅನುಭವ ಹಂಚ್ಕೊಂಡಿರೋದು ರಿಟೇಲಿಂಗ್ ಬಗ್ಗೆ, ಫೀಲ್ಡ್ ಬಗ್ಗೆ, ಸೊ ಮಿಲಿಯನೇರ್ ಮೆಂಟಾಲಿಟಿ ಬಗ್ಗೆ, 300 PV ಬಗ್ಗೆ, ಇನ್ನೂ ಒಂದಲ್ಲ ಅದು ಪ್ರಾಡಕ್ಟ್ ನ ಪವರ್, ಮೋದಿ ಕೇರ್ ನ ಪವರ್, ನೀವ್ ಯಾವ ತರ ಲೀಡರ್ ಆಗಬೇಕು, ಎಲ್ಲಾ ಡೀಟೇಲ್ಸ್ ಇದೆ ಅದರಲ್ಲಿ. ಸೊ ಅದನ್ನ ನೀವು ಯಾರಿಗೆ ಬೇಕಾದ್ರೂ ಕಳಿಸ್ಬೋದು, ಉಪಯೋಗಿಸ್ಕೊಳ್ಳಿ ಅದನ್ನ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮಲ್ಲಿ ಒಬ್ರು ನಳರಾಜ್ ಅಂತ ಹೇಳಿದ್ದಾರೆ, ಅವರು ನಟರಾಜ್ ಅಂತ ಕರಿತೀವಿ. ಶಿವಕುಮಾರ್ ಹಿರೇಮಠ ಅವರ ಅಪ್ಲೈನ್ ಒಂದು 4 ವರ್ಷ ಗ್ಯಾಪ್ ಆಗಿತ್ತು, 3 ವರ್ಷ ಗ್ಯಾಪ್ ಆಗಿತ್ತು. ಗೌರ್ಮೆಂಟ್ ಜಾಬ್ ನಲ್ಲಿ ಇದ್ರು, ರಿಟೈರ್ಡ್ ಆಗಿದ್ದಾರೆ. ಇವರು ಅಚೀವ್ ಆಗಿರೋದನ್ನ ಇವರು ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ರು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದೀವಿ ಅಂತ ಹೇಳಿ. ಅದು ನೋಡಿ ಇನ್ಸ್ಪಿರೇಷನ್ ಆಯ್ತು ಅವರಿಗೆ. ವಾಪಸ್ ರಿಟೈರ್ಡ್ ಆದ್ಮೇಲೆ ಮನೆ ಕಟ್ಟಿದ್ದಾರೆ, ಬಂದ್ರು. ಈಗ ಹೇಳ್ತಿದ್ದಾರೆ, ನಾನು ಫುಲ್ ಟೈಮ್ ಮೋದಿ ಕೇರ್ ಮಾಡ್ತೀನಿ, ನನಗೆ ಸಪೋರ್ಟ್ ಮಾಡಿ, ನಾನು ಮೂರ್ಖ ಆಗ್ಬಿಟ್ಟಿದ್ದೀನಿ. ಇಂಥ ಒಳ್ಳೆ ಅವಕಾಶ ನನ್ನ ಕೈಯಲ್ಲಿ ಇರೋದನ್ನ ಅಂಗೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪ ಕುಡ್ಕಾಡಿದ್ರು. ನನಗೆ ಎಲ್ಲೆಲ್ಲೋ ದುಡ್ಡು ಬೇಕು ಅಂತ ಹೋಗ್ತಾ ಇದ್ದೀನಿ, ಮೋದಿ ಕೇರ್ನ ಮಾಡ್ತೀನಿ ಅಂತ ಬಂದ್ರು. ನಾನು ಏನ್ ಮಾಡ್ಬೇಕು ಹೇಳಿ ಅಂತ ಕೇಳಿದ್ರು. ನಾನು ಈ ತರ ಟ್ರೈನಿಂಗ್ ಅಟೆಂಡ್ ಆಗಿ ಅಂತ ಹೇಳಿದೆ. 9 ಗಂಟೆಗೆ ಅಟೆಂಡ್ ಆಗ್ತಿದ್ದಾರೆ. ಬಟ್ 2 ತಿಂಗಳು ಆಲ್ರೆಡಿ ಟ್ರೈನಿಂಗ್ ಮುಗಿದೋಗ್ಬಿಟ್ಟಿದೆ. ಆ ಸೆಷನ್ದು ನಾನು ಲಿಂಕ್ ಕಳಿಸ್ದೆ. 50 ವಿಡಿಯೋ ಇರ್ತಕ್ಕಂಥ ಲಿಂಕ್ ಕಳಿಸಿದ್ದೀನಿ. ಒಬ್ಬರು 2 ದಿನದಲ್ಲಿ 26 ವಿಡಿಯೋ ಕವರ್ ಮಾಡಿದ್ದಾರೆ. ಅವ್ರು ಕುತ್ಕೊಂಡು ಪಾಯಿಂಟ್ ಎಲ್ಲ ಬರ್ಕೊಂಡಿದ್ದಾರೆ. ಒಂದೊಂದು ವಿಡಿಯೋದಲ್ಲಿ ಏನಿದೆ ಅಂತ ಹೇಳ್ತಾ ಇದಾರೆ ಅವರು. ಅವ್ರು ಹೇಳ್ತಾ ಇದಾರೆ, ನನಗೆ ಇದು ಯೂನಿವರ್ಸಿಟಿ ಇದ್ದಾಗೆ ನಾನು ತುಂಬಾ ಕಲಿತಾ ಇದ್ದೀನಿ ಅಂತ ಹೇಳಿ. ಆ ತರ ಪ್ರತಿನಿತ್ಯ 9 ಗಂಟೆಗೆ ಸೋಮವಾರದಿಂದ ಶುಕ್ರವಾರದವರೆಗೂ ಇರ್ತದೆ. ಸೊ ಅರ್ಧ ಗಂಟೆ ಟ್ರೈನಿಂಗು, 10 ನಿಮಿಷ ಶೇರಿಂಗ್ ಇರ್ತದೆ. ಓಕೆ, ಸೊ ಆ ಲಿಂಕ್ ಚೇಂಜ್ ಆಗುತ್ತೆ. ನಾಳೆ ಸೋಮವಾರದಿಂದ ಲಿಂಕ್ ಚೇಂಜ್ ಆಗುತ್ತೆ. ಈ ಲಿಂಕ್ ಏನಿದೆ ಇವತ್ತು ಲಾಸ್ಟ್. ನೆಕ್ಸ್ಟ್ 15 ದಿನ ಆದ್ಮೇಲೆ ಈ ಸಂಡೇದು ಟ್ರೈನಿಂಗು ಕೂಡ ಈ ಲಿಂಕ್ ಅಲ್ಲಿ ಇರಲ್ಲ. ಓಕೆ, ಸೆಷನ್ ಸೇಮ್ ಇರ್ತದೆ, ಟೈಮ್ ಸೇಮ್ ಇರ್ತದೆ, ಅದರ ಲಿಂಕ್ ಚೇಂಜ್ ಆಗುತ್ತೆ. ಸೊ ಇನ್ನು ಒಂದ್ಸಲ ಚೇಂಜ್ ಆಗುತ್ತೆ, ಯಾಕೆಂದ್ರೆ ಈ ಲಿಂಕ್ ನ ಬೇರೆ ಕಡೆ ನಾವು ಬಳಸ್ಕೊತಾ ಇದೀವಿ, ಅದಕ್ಕೋಸ್ಕರ. ಓಕೆ, ಸೊ ಗೆಟ್ ರೆಡಿ ಫಾರ್ ದಟ್. ಈಗಾಗಲೇ ಅದು ಯೂಟ್ಯೂಬ್ ಅಲ್ಲಿ ಇರ್ತಕ್ಕಂಥ 54 ವಿಡಿಯೋದು ನಾನು ಶೇರ್ ಮಾಡಿದ್ದೀನಿ. ಸ್ವಲ್ಪ ಮೇಲ್ ಹೋಗಿ ಚಾಟ್ ಬಾಕ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. ಅದನ್ನ ಗ್ರೂಪ್ ಅಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿ ಎಲ್ರಿಗೂ ಹೋಗ್ಲಿ, ಅಥವಾ ಯಾರಿಗಾದ್ರೂ ಫಾರ್ವರ್ಡ್ ಮಾಡ್ಕೊಂಡಿರಿ. ಗೆಟ್ ರೆಡಿ ಫಾರ್ ದಟ್. ಓಕೆ, ಈಗ ನನ್ನ ಸಮಯ ಓಡ್ತಾ ಇದೆ. ನಾನು ಪ್ರಾಮಿಸ್ ಮಾಡಿದ್ದೀನಿ ನಿಮಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಕೊಡ್ತೀನಿ ಅಂತ ಹೇಳಿ, ಅದನ್ನ ನಿಮ್ಗೆ ಕೊಡಬೇಕಾಗಿದೆ. ಎಸ್ ಸ್ನೇಹಿತರೆ, ಸೊ ಏನೀಗ ಮಿಲಿಯನಿಯರ್ ಕಾನ್ಫರೆನ್ಸ್ ಅಂತ ಏನು ಆಯ್ತು 12ನೇ ತಾರೀಕು ಲಾಸ್ಟ್ ಮಂತ್ ಅಲ್ಲಿ, ಅದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ತುಂಬಾ ಜನಗಳು, ಇವಾಗ 600 ಜನ ಅಲ್ಲಿಗೆ ಬಂದಿದ್ದು. ಒಟ್ಟಾರೆಯಾಗಿ 1000 ಜನ ಮಿಲಿಯನಿಯರ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಹೊರಟಿದೀವಿ. ನಿಮ್ಮನ್ನ ನಾವು ಇನ್ವೈಟ್ ಮಾಡ್ತಾ ಇದೀವಿ. ಮಿಲಿಯನಿಯರ್ ಆಗ್ಬೇಕು ಅಂತ ಹೇಳಿದ್ರೆ ಮೊದಲು ವಿಶ್ವಾಸ ಸ್ಟ್ರಾಂಗ್ ಇರಬೇಕು, ಮೊದಲು ನಿರ್ಧಾರ ಮಾಡಬೇಕು, ಸ್ಟ್ರಾಂಗ್ ಮೈಂಡ್ ಸೆಟ್ ಮಾಡಬೇಕು. ನಮ್ಮ KK ಮೋದಿ ಸರ್ ಹೇಳ್ತಾ ಇದ್ರು, ಸಮೀರ್ ಸರ್ ತಂದೆ, ಶ್ರೀಮಂತರಾಗೋದು ದೊಡ್ಡ ವಿಚಾರ ಅಲ್ಲ, ಜೀವನದಲ್ಲಿ ಸಾಧನೆ ಮಾಡೋದು, ಯಶಸ್ಸನ್ನ ಸಂಪಾದನೆ ಮಾಡೋದು, ಕೋಟ್ಯಾಧಿಪತಿ ಆಗೋದು ದೊಡ್ಡ ವಿಚಾರನೇ ಅಲ್ಲ. ನಿಮ್ಮ ಪರಿಸ್ಥಿತಿ ಮುಖ್ಯ ಅಲ್ಲ. ನಿಮ್ಮ ಹತ್ರ ದುಡ್ಡಿದೆಯಾ, ದುಡ್ಡಿಲ್ವಾ, ಜ್ಞಾನ ಇದೆಯಾ, ಕಲೆ ಇದೆಯಾ, ಸ್ಕಿಲ್ ಇದೆಯಾ, ಅದು ಯಾವುದು ಇಂಪಾರ್ಟೆಂಟ್ ಅಲ್ಲ. ಅದ್ರ ಒಂದು ಬೇಕು, ಅದೇನಪ್ಪಾ ಅಂದ್ರೆ ವಿಶ್ವಾಸ, ನಂಬಿಕೆ, ದೃಢೀಕರಣ ಅಂಡ್ ಮೈಂಡ್ ಸೆಟ್. ಅದಿದ್ರೆ ಯಾರು ಬೇಕಾದ್ರೂ ಬೆಳಿಬಹುದು. ಸೊ ಒಬ್ಬ ಕಡು ಬಡವನು ಕೂಡ ಅಗರ್ಭ ಶ್ರೀಮಂತನಾಗ್ಬೋದು. ಆ ತರದ ಒಂದು ನಿರ್ಧಾರ ತಗೋಬೇಕು ನೀವು. ಆ ತರ ಫಸ್ಟ್ ಸ್ಟೆಪ್ ಟು ಬಿಕಮ್ ಮಿಲಿಯನಿಯರ್ ಈಸ್ ಡಿಸೈಡ್. ನಾನು ಡಿಸೈಡ್ ಮಾಡಿದ್ದೀನಿ, ಏನೋ ನಾನು ಟ್ರೈ ಮಾಡ್ತೀನಿ, ನಾನು ಗೆದ್ರೆ ಆಡಕ್ ಬಂದಿದ್ದೆ, ಸೋತ್ರೆ ನೋಡಕ್ ಬಂದಿದ್ದೆ ಅನ್ನೋ ಮೆಂಟಾಲಿಟಿ ಅವರು ಇದ್ದಾರೆ. ಕ್ರಿಕೆಟ್ನ ಇವತ್ತು ಕ್ರಿಕೆಟ್ ಹುಚ್ಚು ಎಲ್ಲ ಕಡೆನೂ ಇದೆ. ಭಾರತದಲ್ಲಂತೂ ಕ್ರಿಕೆಟ್ ಅಂದ್ರೆ ಧರ್ಮ. ಸೊ ಕೋಟ್ಯಾಂತರ ಜನ ಕನಸು ಕಾಣ್ತಿದ್ದಾರೆ, ನಾನು ಕೂಡ ವಿರಾಟ್ ಕೊಹ್ಲಿ ಆಗ್ಬೇಕು, ಓಕೆ ನಾನು ಕೂಡ ಸಂಜು ಸ್ಯಾಮ್ಸನ್ ಆಗ್ಬೇಕು, ಈ ತರ ಎಲ್ಲ ದೊಡ್ಡ ದೊಡ್ಡ ಕನಸು ಕಾಣ್ತಾ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವರು ಆ ಲೆವೆಲ್ ಡೆಡಿಕೇಶನ್ ಮಾಡ್ತಾ ಇಲ್ಲ. ಕೋಟ್ಯಾಂತರ ಜನಕ್ಕೆ ಡ್ರೀಮ್ ಇದೆ, ಆದ್ರೆ ಲಕ್ಷಾಂತರ ಜನ ನೆಟ್ ಪ್ರಾಕ್ಟೀಸಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಹಾರ್ಡ್ ಕೋರ್ ಆಗಿ ತುಂಬಾನೇ ಡೆಡಿಕೇಟ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಡೈಲಿ 10 ಗಂಟೆ ಡೆಡಿಕೇಶನ್ ಮಾಡೋರು, ಜಿಮ್ಗೆ ಹೋಗೋರು, ಫಿಟ್ನೆಸ್ ಅನ್ನ ಕಾಪಾಡ್ಕೊಳ್ಳೋರು, ಅದೇ ತರ ಕೋಚ್ ತಗೊಳ್ಳೋರು, ಆ ತರ ಇರೋರು ಒಂದು 10,000 ಜನ ಇರ್ತಾರೆ. ಓಕೆ, ಆದ್ರೆ ಇನ್ನು ಉಳಿದಿರೋರು ಕನಸು ಕಾಣ್ತಿರ್ತಾರೆ, ಹಗಲು ಕನಸು ಕಾಣ್ತಾ ಇರ್ತಾರೆ. ನಾನು ಕೂಡ ದೊಡ್ಡ ಕ್ರಿಕೆಟರ್ ಆಗ್ತೀನಿ, IPL ಆಡ್ತೀನಿ, ನಾನು ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಆಗ್ತೀನಿ ಅಂತ ಕನಸು ಕಾಣ್ತಿರ್ತಾರೆ. ಆದ್ರೆ ಅಷ್ಟು ಸುಲಭ ಇಲ್ಲ. ಇಂಡಿಯಾದಲ್ಲಿ ಟಾಪ್ 15-20 ಸೆಲೆಕ್ಷನ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ ಲೆವೆಲ್ ಡೆಡಿಕೇಶನ್ ಇರುತ್ತೆ ಅವ್ರದ್ದು, ಯಾವ ಲೆವೆಲ್ ಮೈಂಡ್ ಸೆಟ್ ಇರ್ತದೆ, ಅದು ಯಾವಾಗ ಅದು ಸಾಧ್ಯ ಅಂತ ಹೇಳಿದ್ರೆ ಕ್ರಿಕೆಟ್ ನ ಗಲ್ಲಿ ಕ್ರಿಕೆಟ್ ತರ ಆಡ್ತಾ ಇರ್ತಾರೆ, ಆಫ್ ಆನ್ ಆಗ್ತಾ ಇರ್ತದೆ, ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿರಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮಿಲಿಯನಿಯರ್ ಯಾಕೆ ಆಗಕ್ಕಾಗಲ್ಲ ಕೆಲವರಿಗೆ ಅಂತ ಹೇಳಿದ್ರೆ, ಕೆಲವ್ರ ಲೈಫ್ ಯಾವ ತರ ಇದೆ ಅಂತ ಹೇಳಿದ್ರೆ ಗಲ್ಲಿ ಕ್ರಿಕೆಟ್ ತರ ಮೋದಿ ಕೇರ್ನ ಮಾಡ್ತಾ ಇರ್ತಾರೆ. ಗಲ್ಲಿ ಕ್ರಿಕೆಟ್ ನ ಆಡ್ತಕ್ಕಂಥವ್ರು ಯಾವತ್ತಾದ್ರೂ ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಗ್ತಾರ? ಯಾವತ್ತಾದ್ರೂ ಕೂಡ ದೊಡ್ಡ ದೊಡ್ಡ ಸ್ಟೇಡಿಯಂ ಅಲ್ಲಿ ಅವ್ರು ಆಡಕ್ಕಾಗುತ್ತಾ? ಯಾವತ್ತಾದ್ರೂ ಕೂಡ ಸೆಲೆಬ್ರಿಟಿ ಆಗ್ತಾರ? ಅವರು ಚಾನ್ಸೇ ಇಲ್ಲ. ಓಕೆ, ಕ್ರಿಕೆಟ್ ಅನ್ನ ಯಾವ ತರ ಅಂದ್ರೆ ಗಲ್ಲಿ ಕ್ರಿಕೆಟ್ ಅನ್ನ ಆಡ್ತಕ್ಕಂಥವ್ರು ಪ್ಯಾಡ್ ಕಟ್ಕೋತಾರ, ಲೆದರ್ ಬಾಲ್ ಅಲ್ಲಿ ಆಡ್ತಾರ, ಅಥವಾ ಅಂಪೈರ್ ಇರ್ತಾರ, ಅಥವಾ ಯೂನಿಫಾರ್ಮ್ ಹಾಕೊಂಡಿರ್ತಾರ, ಶೂ ಹಾಕೊಂಡಿರ್ತಾರ, ಬೇಲ್ಸ್ ಇರ್ತದ, 3 ಸ್ಟಂಪ್ ಈ ಕಡೆ ಆ ಕಡೆ 3 ಸ್ಟಂಪ್ ಇರ್ತದ, ಅಥವಾ ಬೌಂಡ್ರಿ ಲೈನ್ ಇರ್ತದ. ಓಕೆ, LBW ನಾಟ್ ಔಟ್,
ಈ ತರದ್ದು ನಾನು ರೂಲ್ಸ್ ಅನ್ನ ಮಾಡ್ತಾ ಇರ್ತೀನಿ ಅಲ್ಲಿ. ನೋ ಬಾಲ್ ನೋ ರನ್, ಓಕೆ, ನೋ ಫ್ರೀ ಹಿಟ್, ವೈಡ್ಗೆ ರನ್ ಇಲ್ಲ. ಓಕೆ, ಸೊ ಈ ತರದ್ದನ್ನ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಗಲ್ಲಿ ಕ್ರಿಕೆಟ್ ಅಲ್ಲಿ ಅಂತೂ ಡಬಲ್ ಪಿಚ್ ಅನ್ನ ಕ್ಯಾಚ್ ಹಿಡಿದ್ರೆ ಅದು ಔಟ್. ಓಕೆ, ಬೌಂಡ್ರಿ ಲೈನ್ ಅಲ್ಲಿ 6 ಇರಲ್ಲ, ಅಲ್ಲಿ ಕಾಂಪೌಂಡ್ ದಾಟಿದ್ರೆ ಔಟ್ ಅಂತ. ಅಂದ್ರೆ ಯಾವ ತರ ಕೊಲೆ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ರೂಲು ಕೂಡ ಇಂಟರ್ನ್ಯಾಷನಲ್ ರೂಲ್ಸ್ ಇದೆಯಲ್ಲ ಫಾಲೋ ಮಾಡೋದಿಲ್ಲ. ಎಲ್ಲ ಬ್ರೇಕ್ ಮಾಡಿ ನಾನು ಅನ್ಕೊಂಡಂಗೆ ನಾವು ಡಿಸೈಡ್ ಮಾಡ್ತಿರ್ತೀವಿ ಅಲ್ಲಿ. ಬ್ಯಾಟ್ ಯಾರು ತಂದಿರ್ತಾನೆ ಅವ್ನು ಬ್ಯಾಟಿಂಗ್ ಆಡ್ತಾನೆ ಅಲ್ಲಿ, ಅವನಿಗೆ ಮೂಡ್ ಬಂತ ತಗೊಂಡ್ ಹೋಗ್ತಾ ಇರ್ತಾನೆ ಬ್ಯಾಟ್ನ, ಹಾಗೆ ಮ್ಯಾಚ್ ಮುಗೀತು. ಈ ತರ ಆಡ್ತಕ್ಕಂಥವ್ರು ಅಗಲ್ಗನ್ಸ್ ಕಾಣ್ತಾ ಇರ್ತಾರೆ ಕ್ರಿಕೆಟರ್ ಆಗ್ತೀನಿ ಅಂತ ಹೇಳಿ, ಚಾನ್ಸೇ ಇಲ್ಲ. ಆದ್ರೆ ಪ್ರೊಫೆಷನಲ್ ಕ್ರಿಕೆಟರ್ ಆಗ್ಬೇಕು ಅಂತಿರೋರು ಪ್ರೊಫೆಷನಲ್ ಆಗಿ ಅವ್ರು ಹಾರ್ಡ್ ವರ್ಕ್ ಮಾಡ್ತಾರೆ, ಡೆಡಿಕೇಟ್ ಮಾಡ್ತಾರೆ, ಕಮಿಟ್ಮೆಂಟ್ ಕೊಡ್ತಾರೆ, ಬೆವರರಿಸ್ತಾರೆ. ಓಕೆ, ಚಳಿ ಮಳೆ ಬಿಸಿಲು ಏನೇ ಇದ್ರೂ ಕೂಡ ಅವರು ಫಿಟ್ನೆಸ್ಗೆ ಆ ತರ ಒಂದು ಏನು ನೆಟ್ ಪ್ರಾಕ್ಟೀಸ್ಗೆ ಅಂತ ಹೋಗ್ತಾರೆ, ತುಂಬಾ ಡೆಡಿಕೇಟ್ ಮಾಡ್ತಾರೆ. ಎಜುಕೇಶನ್ ಮಾಡ್ತಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಜಾಬ್ ಹೋಗ್ತಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಅದ್ರ ಡೆಡಿಕೇಶನ್ ಫಾರ್ ಕ್ರಿಕೆಟ್. ಮೈಯೆಲ್ಲ ಉಸಿರಾಗಿರ್ತದೆ, ಮೈಯೆಲ್ಲ ಅವ್ರ ಕಣ್ಣಾಗಿರ್ತದೆ. ಕ್ರಿಕೆಟ್ ಜೀವನನೇ ಅದು ಒಂದು ತಪಸ್ಸಾಗಿರ್ತದೆ. ಆ ತರ ಅವರು ಕಾಂಪ್ರಮೈಸ್ ಆಗಲ್ಲ, ರೂಲ್ಸ್ ನ ಬ್ರೇಕ್ ಮಾಡಲ್ಲ, ಡೆಡಿಕೇಶನ್ ಮಾಡ್ತಾರೆ, ಕಮಿಟ್ಮೆಂಟ್ ಕೊಡ್ತಾರೆ. ಎಷ್ಟು ಸಲ ಸೋತ್ರುವೆ ಅವ್ರು ಕಮ್ ಬ್ಯಾಕ್ ಮಾಡ್ತಾ ಇರ್ತಾರೆ. ಅಂತವ್ರಿಗೆ ಚಾನ್ಸ್ ಇರ್ತದೆ. ಮುಂದಿನ ರೋಹಿತ್ ಶರ್ಮಾ ಆಗ್ಬೋದು. ಓಕೆ, ಸೊ ಮುಂದಿನ ಒಂದು ಹಾರ್ದಿಕ್ ಪಾಂಡ್ಯ ಆಗ್ಬೋದು. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಗಲ್ಲಿ ಕ್ರಿಕೆಟರ್ ಆ ಮೆಂಟಾಲಿಟಿನಲ್ಲಿ ಮೋದಿ ಕೇರ್ ಮಾಡಿದ್ರೆ ಮಿಲಿನಿಯರ್ ಅಲ್ಲ, 5,000 ರೂಪಾಯಿ ಸಂಪಾದನೆ ಮಾಡೋಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಕೆಲವರು ಮೋದಿ ಕೇರ್ನ ಹೆಂಗೆ ಅಂದ್ರೆ ನಾವ್ ಹೇಳ್ತೀವಿ, ಓಕೆ, ಮಂತ್ ಬಿಗಿನಿಂಗ್ ಅಲ್ಲೇ ನೀವು ಆಕ್ಷನ್ ಮಾಡಬೇಕು, ಮಂತ್ ಬಿಗಿನಿಂಗ್ ಅಲ್ಲೇ ಫಸ್ಟ್ ವೀಕ್ ಅಲ್ಲೇ ನಿಮ್ದು ಪರ್ಚೇಸಿಂಗ್ ಆಗಬೇಕು, ಡೈಲಿ ಡೆಮೋ ಕಿಟ್ ಅನ್ನ ತಗೊಂಡು ನೀವು ಫೀಲ್ಡಿಗೆ ಹೋಗ್ಬೇಕು, ಮೆಮೊರಿ ಜಾಗರ್ನ ಮಾಡಬೇಕು, ನೀವು ಗೋಲ್ ಸೆಟ್ ಮಾಡಬೇಕು, ಲೀಡರ್ಗೆ ಸರೆಂಡರ್ ಆಗಬೇಕು, ಎಲ್ಲಾ ಟ್ರೈನಿಂಗ್ಗಳಿಗೆ ಬರಬೇಕು. ಎಲ್ಲ ಇವ್ರ ಕನ್ವಿನಿಯೆಂಟಿಗೋಸ್ಕರ ವರ್ಕ್ ಮಾಡ್ತಾ ಇರ್ತಾರೆ. ನಾನು ಅನ್ಕೊಂಡಂಗೆ ನಾನು ಮಾಡ್ತೀನಿ, ನನ್ನ ರಿಸಲ್ಟ್ ಬರಬೇಕು. ನಾನು ರೆಗ್ಯುಲರ್ ಆಗಿ ನಾನು ಫೀಲ್ಡ್ ವರ್ಕಿಗೆ ಹೋಗಲ್ಲ, ನಾನು ಟ್ರೈನಿಂಗ್ಗಳಿಗೆಲ್ಲ ಬರೋದಿಲ್ಲ. ನಾನು ಟಿಕೆಟ್ ಇದ್ರೆ ನಾನು ಟ್ರೈನಿಂಗ್ ಬರಲ್ಲ, ಫ್ರೀ ಇದ್ರೆ ಬರ್ತೀನಿ ನಾನು. ನನಗೆ ಮ್ಯಾಚ್ ಇಲ್ಲದೆ ಇದ್ರೆ, ಕ್ರಿಕೆಟ್ ಮ್ಯಾಚ್ ಇಲ್ಲದೆ ಇದ್ರೆ, ಟಿವಿನಲ್ಲಿ ಯಾವ್ದು ಫಂಕ್ಷನ್ ಇಲ್ಲ, ಫ್ರೆಂಡ್ಸ್ ಯಾರು ಪಾರ್ಟಿ ಕರಿತಾ ಇಲ್ಲ, ಯಾವ್ದು ಮದುವೆ ಇಲ್ಲ, ಯಾವ್ದು ಕೂಡ ಗೃಹ ಪ್ರವೇಶ ಇಲ್ಲ, ಇವತ್ತು ನಾನು ಮೋದಿ ಕೇರ್ ಮಾಡ್ತೀನಿ ಅಂತ ಬರ್ತಾರೆ. ನಮಸ್ಕಾರ, ಖಂಡಿತ ಬೆಳೆಯಕ್ಕಾಗಲ್ಲ. ಓಕೆ, ಸೊ ಆದ್ರೆ ಕಮಿಟ್ಮೆಂಟ್ ಅನ್ನ ಹೆಂಗಿರ್ಬೇಕು ಅಂದ್ರೆ, ಏನೇ ಆಗ್ಲಿ ನನ್ನ ಕನಸು ನನ್ನ ಗುರಿಗೋಸ್ಕರ ನಾನು ನಿಂತ್ಕೋತೀನಿ ಅಂತ ಹೇಳಿ. ಸೊ ನೀವು ಚೇಸ್ ಮಾಡೋದಲ್ಲ, ಸಕ್ಸಸ್ ಅನ್ನ ಚೇಸ್ ಮಾಡಕ್ ಹೊರಟ್ರೆ ಖಂಡಿತ ನೀವು ಸಾಧನೆ ಮಾಡಕ್ಕಾಗಲ್ಲ. ಸಕ್ಸಸ್ ನಿಮ್ಮಿಂದೇ ಬರ್ಬೇಕು, ನೀವು ಸೇವೆಯಿಂದೇ ಹೋಗ್ಬೇಕು, ಜನಗಳ ಕಣ್ಣೀರು ಒರೆಸ್ಬೇಕು. ಓಕೆ, ಜನಗಳ ಒಂದು ಪ್ರಾಡಕ್ಟ್ ಅನ್ನ ಕೊಡ್ತಾ ಹೋದ್ರೆ ಜನ ಎಷ್ಟು ಖುಷಿ ಆಗ್ತಾರೆ ಅಂದ್ರೆ, ಇವತ್ತು ತುಂಬಾ ಜನ ಮನ್ಸಲ್ಲೇ ಮಂಡಿಗೆ ತಿನ್ನೋದು, ಅಯ್ಯೋ ರೇಟ್ ಕಾಸ್ಟ್ಲಿ ಅಂತ ಇವರೇ ಅನ್ಕೊಂಡ್ಬಿಡೋದು. ಇವತ್ತು ನಮ್ಮ ಲಿಂಗರಾಜು ಪಾಂಡು ಅವರ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ ಹೇಳ್ತಾ ಇದ್ರು, ಕೋಲ್ಗೇಟ್ ಪೇಸ್ಟ್ ಆಲ್ರೆಡಿ 76 ರೂಪಾಯಿ ಇದೆ ಅಂತೆ, ನಮ್ ಪೇಸ್ಟ್ 74 ರೂಪಾಯಿ ಇದೆ, ಇಂಟರ್ನ್ಯಾಷನಲ್ ಕ್ವಾಲಿಟಿ. ಓಕೆ, ನಮ್ ಪೇಸ್ಟ್ ಇಂಟರ್ನ್ಯಾಷನಲ್ ಕ್ವಾಲಿಟಿ DP ರೇಟ್ 74 ರೂಪಾಯಿ ಇದೆ. ವಿತ್ ಅಲ್ಲಿ ಡಿಸ್ಕೌಂಟು, ಫ್ರೀ ಐಟಮು, ಲಾಯಲ್ಟಿ ಸಿಗುತ್ತೆ, BV ಸಿಗುತ್ತೆ, ಕಾರು ಮನೆ ಎಲ್ಲ ಸಿಗ್ತದೆ. ಕೋಲ್ಗೇಟ್ ಅಲ್ಲಿ ಯಾವುದೂ ಇಲ್ಲ, ಕಲಬೆರಕೆ ಇದೆ, ನಮ್ ದೇಶದ್ದಲ್ಲ, ₹1 ಲಾಭ ಇಲ್ಲ. ಇಂತಹ ಕೆಮಿಕಲ್ ಇರ್ತಕ್ಕಂತಹ, ಕಲಬೆರಕೆ ಇರ್ತಕ್ಕಂತಹ, ನಿಕೋಟಿನ್ ಒಳಗೊಂಡಿರ್ತಕ್ಕಂಥ ಕೋಲ್ಗೇಟ್ ನಮ್ಗಿಂತ ಕಾಸ್ಟ್ಲಿ ಇದೆ. ಯಾವತ್ತಾದ್ರು ಯೋಚನೆ ಮಾಡಿದೀವಾ? ಯೋಚನೆ ಮಾಡಿ ಸ್ವಲ್ಪ. ಇವೆಲ್ಲ ನಮಗೆ ಕೋಲ್ಗೇಟ್ ಬಗ್ಗೆ ಗೊತ್ತೇ ಇಲ್ಲ ನಮ್ಗೆ, ಯಾಕಂದ್ರೆ ನಾವು ಮೋದಿ ಕೇರ್ ಈ ತರ ಆಗ್ಬಿಟ್ಟಿದ್ವಿ. ನಾವು ಮೋದಿ ಕೇರ್ ಬಿಟ್ರೆ ಯಾವ ಐಟಮ್ ನೋಡೋಕ್ಕೂ ಹೋಗಲ್ಲ ನಾವು. ಅವ್ರು ಹೇಳಿದಾಗ ನನಗೆ ಶಾಕ್ ಆಯ್ತು. ರೆಡ್ ಲೇಬಲ್ ಟೀ ಅದರಲ್ಲೇ ಹೇಳ್ತಾ ಇದ್ರು, ರೆಡ್ ಲೇಬಲ್ ಟೀ ನಮ್ಗಿಂತ ಕಾಸ್ಟ್ಲಿ ಇದೆ, ನಮ್ದೇನ್ ಟೀ ಪೌಡರ್ ಇದೆ ಅದಕ್ಕಿಂತ ತುಂಬಾ ರೇಟ್ ಇದೆ ಅಂತ ಹೇಳ್ತಾ ಇದ್ರು. ನೀವು ನೋನಿ ಜ್ಯೂಸ್ ಅಷ್ಟೇನೆ. ಸೊ ನಮ್ದೆಲ್ಲ 600 ರೂಪಾಯಿ ರೇಂಜ್ ಅಲ್ಲಿ ಇದ್ರೆ, ಹೊರಗಡೆ ನೋನಿ 1000, 1500, 2000 ರೂಪಾಯಿ ಲೀಟರ್ ಇದೆ. ಓಕೆ, ಯೋಚನೆ ಮಾಡಿದ್ರೆ ಯಾವತ್ತಾದ್ರೂ ಎಷ್ಟು ಕಾಸ್ಟ್ಲಿ ಇದೆ ಹೊರಗಡೆದು ಅಂತೇಳಿ. ಜಸ್ಟ್ ಬ್ಲೈಂಡ್ ಆಗಿ ಅನ್ಕೊಂಡ್ಬಿಡೋದು ಮೋದಿ ಕೇರ್ ಪ್ರಾಡಕ್ಟ್ ಅಂದ್ರೆ ಕಾಸ್ಟ್ಲಿ ಅಂತೇಳಿ. ಇವ್ರೇ ಅನ್ಕೊಂಡ್ಬಿಟ್ಟು ಫೀಲ್ಡಿಗೆ ಹೋಗೋದು ಕಡಿಮೆ ಆಗ್ತಿದೆ ಕೆಲವ್ರದ್ದು. ಆತರ ದಯವಿಟ್ಟು ಮಾಡ್ಕೋಬೇಡಿ. ಓಕೆ, ಇದೇ ನಮ್ಮ ಮಳವಳ್ಳಿ ಟೀಮಿಂದ ನಮ್ಮ ಈಗೇನು ಮಾತಾಡಿದ್ರು ದಂಪತಿಗಳು, ಓಕೆ, ಅವರ ಅಪ್ಲೈನ್ ಸುಧಾಕರ್ ಅಂತ ಇದ್ದಾರೆ ಪಾಂಡವರ್ ಟೀಮಿಂದ. ಅವರು ಮೋದಿ ಕೇರ್ನ ಸೇನಾಧಿಪತಿ, ಎಷ್ಟು ಸಲ ಅಪ್ ಅಂಡ್ ಡೌನ್ ಬಂದ್ರು ಕೂಡ ನಿಂತ್ಕೊಂಡಿದ್ದಾರೆ. ಅವ್ರ ಟೀಮಲ್ಲಿ ಬಜ್ಜಿ, ಬೋಂಡಾ, ಮಿಕ್ಸರ್, ಖಾರ ಮಿಕ್ಸರ್ ಕರೀತಾರೆ. ರೈಸ್ ಬ್ರ್ಯಾನ್ ಆಯಿಲ್ 1000 ಲೀಟರ್ ಆರ್ಡರ್ ಕೊಡ್ತಾರೆ ಒಂದ್ ತಿಂಗಳಿಗೆ. ರೈಸ್ ಬ್ರ್ಯಾನ್ ಆಯಿಲ್ 1000 ಲೀಟರ್ ಆರ್ಡರ್ ಕೊಡ್ತಿದ್ದಾರೆ ಒಂದು ಸಣ್ಣ ಅಂಗಡಿಯಿಂದ. 3000 ಲೀಟರ್ ಆರ್ಡರ್ ರೆಡಿ ಆಗ್ತಾ ಇದೆ ಈಗ. ಅವ್ರು ತುಂಬಾ ಖುಷಿಯಾಗಿದ್ದಾರೆ. ಬರೀ ರೈಸ್ ಬ್ರ್ಯಾನ್ ಆಯಿಲ್ ಇಂದ ಮಲೇಷ್ಯಾ ಟ್ರಿಪ್ ಕ್ವಾಲಿಫೈ ಆಗಿದ್ದಾರೆ. ಎಂತ ಅದ್ಭುತ ಸಾಧನೆ ಅಲ್ವಾ? ತುಂಬಾ ಕ್ವಾಲಿಟಿ ಕೊಡಕ್ಕೆ ಅವ್ರು ರೆಡಿ ಆಗಿದ್ದಾರೆ. ಸೊ ಹೊರಗಡೆದೆಲ್ಲ ರೇಟ್ ಕಡಿಮೆ ಇದೆ, ಅದು ರೈಸ್ ಬ್ರ್ಯಾನ್ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದ್ರು ಕೂಡ ನನ್ನ ಕಸ್ಟಮರ್ಗೆ ಪ್ರೀಮಿಯಂ ಒಳ್ಳೆ ಪದಾರ್ಥ ಕೊಡಬೇಕು ಅಂತೇಳಿ ಕೊಡ್ತಾ ಇದ್ದಾರೆ. ಅಂಡ್ ಅವರು ಮುಂದಿನ ಏನು ರೇಂಜ್ ಲಾಂಚ್ ಆಗ್ತಿದೆ, ಆಜಾದಿ ಲೈನ್ ರೇಷನ್ ಎಲ್ಲ ಲಾಂಚ್ ಆಗ್ತಿದೆ, ಮೋದಿ ಕೇರಲ್ಲಿ ದಿನಸಿ ಲಾಂಚ್ ಆಗ್ತಿದೆ. ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ, ನನಗೆ ಕಡಲೆ ಬೀಜ ಕ್ವಿಂಟಾಲ್ ಗಟ್ಟಲೆ ಬೇಕು, ನನಗೆ ಕಡಲೆ ಹಿಟ್ಟು ನನಗೆ ಕ್ವಿಂಟಾಲ್ ಗಟ್ಟಲೆ ಬೇಕು, ಅಷ್ಟನ್ನು ತಗೋತೀನಿ ನಾನು ಅಂತ ಹೇಳಿ. ಅಂದ್ರೆ ಅದು ಒಂದು ರೈಸ್ ಬ್ರ್ಯಾನ್ ಆಯಿಲ್. ಇನ್ನು ಕೂಡ ಮುಂದಿನ ದಿನಗಳಲ್ಲಿ ಕುಕಿಂಗ್ ಆಯಿಲ್ ಕಡಿಮೆ ರೇಟ್ದು ಬರ್ತದೆ. ಈಗೇನ್ ಪ್ರೀಮಿಯಂ ಇದೆ, ಆಜಾದಿ ಲೈನು ಬರ್ತದೆ. 30-40 ರೂಪಾಯಿ ಸೋಪು ಪೇಸ್ಟ್ ಕೂಡ ಬರುತ್ತೆ ಮೋದಿ ಕೇರಲ್ಲಿ. ಓಕೆ, 45 ರೂಪಾಯಿದು ಟೀ ಪೌಡರ್ ಕೂಡ ಬರುತ್ತೆ ಮೋದಿ ಕೇರಲ್ಲಿ. ಕುಕಿಂಗ್ ಆಯಿಲ್ ಆಗಿರ್ಬೋದು, ಬಿಸ್ಕೆಟ್ ಇಂದ ಹಿಡಿದು ಎಲ್ಲದೂ ಬರಕೊಟ್ಟಿದೆ. ಒಂದೊಂದು ಐಟಮ್ ಅಲ್ಲಿ ಇಷ್ಟೆಲ್ಲ ಮಿರಾಕಲ್ ಆಗ್ಲಿ ಕೊಟ್ಟಿದೆ ಅಂದ್ರೆ, ಒಂದೊಂದು ಪ್ರಾಡಕ್ಟ್ ಕೂಡ ಈ ತರ ಲಾಂಚ್ ಆಗ್ತಾ ಇದೆ. 300-400 ಐಟಮ್ ಲಾಂಚ್ ಆಗ್ಲಿ ಕೊಟ್ಟಿದೆ.
ನಮ್ಮ ಕಾಂಪಿಟೇಷನ್ ಇನ್ನು ಮುಂದೆ RCM ಜೊತೆ ಅಲ್ಲ, ನಮ್ಮ ಕಾಂಪಿಟೇಷನ್ ವೆಸ್ಟೀಜ್ ಆಮ್ವೆ ಜೊತೆ ಅಲ್ಲ, ನಮ್ಮ ಕಾಂಪಿಟೇಷನ್ ಕಿರಾಣಿ ಅಂಗಡಿ ಜೊತೆ, ಚಿಲ್ಲರೆ ಅಂಗಡಿ ಜೊತೆ. ಖಂಡಿತ ಹಳ್ಳಿಗೂ ಕೂಡ DP ಓಪನ್ ಮಾಡಬಹುದು. ಅಡ್ವಾನ್ಸ್ ಪ್ಲಾನ್ ಮಾಡ್ಕೊಳ್ಳಿ. ಅಷ್ಟು ಚೆನ್ನಾಗಿ ಕ್ವಾಲಿಟಿ ಪ್ರಾಡಕ್ಟ್ ಮೋದಿ ಕೇರ್ ಅಲ್ಲಿ ಸಿಗ್ತದೆ. ಮೋದಿ ಕೇರ್ ಬಗ್ಗೆ ಸರ್ವೆ ಮಾಡಿದ್ರೆ, ನೀವೆಷ್ಟೇ ಸರ್ವೆ ಮಾಡಿ, ಮೋದಿ ಕೇರ್ ಬಗ್ಗೆ ಒಂದು ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ, ಎಲ್ಲ ಚೆನ್ನಾಗಿದೆ ಮೋದಿ ಕೇರ್ ಅಲ್ಲಿ, ಬಟ್ ಏನಪ್ಪಾ ಅಂದ್ರೆ ಕೆಲವು ಬಿಟ್ಟಿದ್ದಾರೆ ಮೋದಿ ಕೇರ್ನ, ಕಾರಣಾಂತರದ ಬಿಟ್ಟಿದ್ದಾರೆ ಮೋದಿ ಕೇರ್ನ, ಅದು ಫ್ಯಾಕ್ಟ್. ಆದ್ರೆ 99%, 1000 ಜನ ನೀವು ಸರ್ವೆ ಮಾಡಿದ್ರೆ 998 ಜನ ಮಾತಾಡ್ತಾರೆ ಕ್ವಾಲಿಟಿ ಎಕ್ಸ್ಟ್ರಾರ್ಡಿನರಿ, ಟಾಪ್ ಬೆಸ್ಟ್ ಇನ್ ಇಂಡಿಯಾ, ಆದ್ರೆ ರೇಟ್ ಜಾಸ್ತಿ ಅಂತ ಹೇಳಿ. ಓಕೆ, ಇದಕ್ಕೆ ಸೊಲ್ಯೂಷನ್ ಸಿಗ್ತಾ ಇದೆ ಇವಾಗ. ಈ ಪ್ರಾಡಕ್ಟ್ ರೇಂಜ್ ಇರುತ್ತೆ, ರೇಟ್ ಜಾಸ್ತಿ ಅಂತಕ್ಕದ್ದು ರೇಟ್ ಜಾಸ್ತಿ ಇಲ್ಲ. ಆದ್ರೆ ಜನ ನಮ್ಮ ಭಾರತ ದೇಶದಲ್ಲಿ ನೀವು ಏನೇ ಕ್ವಾಲಿಟಿ ಕೊಡ್ತೀವಿ ಅಂದ್ರೂ ಕೂಡ ಅವ್ರು ನೋಡೋದೇ ಹೆಂಗ್ ಗೊತ್ತಾ, ಸಸ್ತಾ ಮಾಲ್, ಚೀಪ್ ಅಂಡ್ ಬೆಸ್ಟ್ ಬೇಕು ಅಂತ ಹೋಗ್ತಾರೆ. ಓಕೆ, ಪೀಪಲ್ ಆರ್ ಪ್ರೈಸ್ ಕಾನ್ಶಿಯಸ್, ಅಂದ್ರೆ ಒಂದು ರೇಟ್ ಬಗ್ಗೆ ತುಂಬಾ ಜನ ಕಾಳಜಿ ವಹಿಸ್ತಾರೆ, ರೇಟ್ ಕಡಿಮೆ ಇರಬೇಕು ಅಂತ ನೋಡ್ತಾ ಇರ್ತಾರೆ. ಈ ಉದ್ದೇಶಕ್ಕೆ ಆಜಾದಿ ಲೈನ್ ತುಂಬಾ ಐಟಮ್ ಬರ್ತಾ ಇದೆ ಮೋದಿ ಕೇರ್ ಅಲ್ಲಿ. ಸೊ ಖಂಡಿತ ಈ ಪ್ರಾಡಕ್ಟ್ ಪತಂಜಲಿಗಿಂತ ಕಡಿಮೆ ರೇಟಲ್ಲಿ ಸಿಗ್ತದೆ, ಪತಂಜಲಿಗಿಂತ ಒಳ್ಳೆ ಕ್ವಾಲಿಟಿ ಇರ್ತದೆ. RCM ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಇದೆ, RCM ಗಿಂತ ಒಳ್ಳೆ ಕ್ವಾಲಿಟಿ ಇರ್ತದೆ, RCM ಗಿಂತ ಕಡಿಮೆ ಬೆಲೆ ಸಿಗ್ತದೆ ಖಂಡಿತ. ಸೊ ಇದು ಯಾರು ಕೂಡ ಇನ್ನು ಮುಂದೆ ಅಕ್ಕಿ, ಸಕ್ಕರೆ, ಗೋಧಿ, ಬೆಲ್ಲ, ಹಿಟ್ಟು, ಓಕೆ, ಕಡಲೆ ಬೀಜ ಇಂದ ಹಿಡಿದು ಸಾಲ್ಟು, ಬಿಸ್ಕೆಟ್, ಮಿಕ್ಸರು ಎಲ್ಲ ಬರಕೊಟ್ಟಿದೆ. ಈ ತರ ಐಟಮ್ ಅನ್ನ ಬಂದಾಗ ಒಂದು ಆರ್ಡಿನರಿ ಉಪ್ಪಿನಕಾಯಿಂದ ಹಿಡಿದು, ಓಕೆ, ಎಲ್ಲ ಅಂದ್ರೆ ಆರ್ಡಿನರಿ ಅಲ್ಲ, ಕ್ವಾಲಿಟಿ ಆರ್ಡಿನರಿ ಇರಲ್ಲ, ಅಂದ್ರೆ ದಿನಬಳಕೆ ವಸ್ತು ಅಂತ ಹೇಳೋಕ್ಕೋಸ್ಕರ ಆ ವರ್ಡ್ ಯೂಸ್ ಮಾಡಿದೆ ನಾನು. ಎಲ್ಲ ಐಟಮು ಬರುತ್ತೆ ಮೋದಿ ಕೇರಲ್ಲಿ, ತುಪ್ಪ, ಜೇನುತುಪ್ಪ, ಈಗ ಇದೇ ಪ್ರೀಮಿಯಮ್ ನೆಕ್ಸ್ಟ್ ಇನ್ನೊಂದು ಕೂಡ ಬರ್ತದೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ರೆವಲ್ಯೂಷನ್ ಆಗ್ಲಿಕ್ಕೆ ಕೊಟ್ಟಿದೆ ಮೋದಿ ಕೇರ್ ನಲ್ಲಿ. ಇದೆಲ್ಲ ಪ್ರಾಡಕ್ಟ್ ಬರ್ತಿದೆ ಅಂದ್ರೆ ಯಾರು ಕೂಡ ಮೋದಿ ಕೇರ್ ಬರಲ್ಲ ಅಂತ ಹೇಳಕ್ ಚಾನ್ಸೇ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಮಿಲಿನಿಯರ್ ಡಬಲ್ ಮಿಲಿನಿಯರ್ ಆಗ್ತೀರಾ ನೀವು, ಅದಂತೂ ಗ್ಯಾರಂಟಿ. ಟೀಮಲ್ಲೂ ಕೂಡ ದೊಡ್ಡ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ವೆಯ್ಟ್ ಮಾಡಕ್ ಹೋಗ್ಬಿಡಿ. ನನ್ನ ಒಂದು ಕಿವಿ ಮಾತು ಏನು ಅಂತ ಹೇಳಿದ್ರೆ, ನಾನು CEO ಮೇಡಮ್ ಹತ್ರ ಮಾತಾಡಿದ್ದೀನಿ, ಪ್ರಶಾಂತ್ ಪ್ರೇಮ್ ಸರ್ ಹತ್ರ ಮಾತಾಡಿದ್ದೀನಿ, ಮ್ಯಾನೇಜ್ಮೆಂಟ್ ಹೆಡ್, ಅವ್ರು ತುಂಬಾ ಎಕ್ಸೈಟ್ ಆಗಿದ್ದಾರೆ. ಇದು ದೊಡ್ಡ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿ. ಮಾರ್ಕೆಟ್ ತುಂಬಾ ದೊಡ್ಡದಾಗಿ ಓಪನ್ ಆಗ್ಲಿಕ್ಕೆ ಕೊಟ್ಟಿದೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕ್ರಾಂತಿ ಆಗ್ಲಿಕ್ಕೆ ಕೊಟ್ಟಿದೆ ಮೋದಿ ಕೇರ್ ಮುಖಾಂತರ. ಸೊ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ. ಅಂಡ್ ಅದೇನ್ ಬರುತ್ತೆ ಅಂತ ಕ್ಯೂರಿಯಾಸಿಟಿ ಇರ್ಲಿ, ಆದ್ರೆ ಟೀಮ್ ಕಟ್ಟಿ, ಸಾಮ್ರಾಜ್ಯ ಕಟ್ಟಿ, ನಿಮ್ಮ ಟೀಮಲ್ಲಿ 100 ಜನ 1000 ಜನ ಇರ್ಬೇಕು. ಒಂದು ರೈಸ್ ಬ್ರ್ಯಾನ್ ಆಯಿಲ್ ಮುಖಾಂತರ ಒಂದು ಬಜ್ಜಿ ಬೋಂಡಾ ಅಂಗಡಿಯವರು ಮಲೇಷ್ಯಾ ಟ್ರಿಪ್ ಕ್ವಾಲಿಫೈ ಆಗಿದ್ದಾರೆ ಅಂದ್ರೆ, ಇಷ್ಟೊಂದು ಐಟಮ್ ಲಾಂಚ್ ಆಯ್ತು ಅಂತ ಹೇಳಿದ್ರೆ, ಎಷ್ಟೋ ಮನೆಯಲ್ಲಿ ಮದುವೆ ಆಗುತ್ತೆ, ಗೃಹ ಪ್ರವೇಶ ಆಗುತ್ತೆ, ಚೌಟ್ರಿಗಳಲ್ಲಿ ಖರೀದಿ ಮಾಡ್ತಾರೆ, ಇನ್ಯಾರ್ಯಾರೋ ಖರೀದಿ ಮಾಡ್ತಾ ಹೋಗ್ತಾರೆ. ಒಂದೊಂದು ಚೌಲ್ಟ್ರಿ, ಒಂದು ಫಂಕ್ಷನ್ ನಲ್ಲಿ, ಒಂದು ಮನೆ ಗೃಹ ಪ್ರವೇಶ ರೇಷನ್ ತಗೋತಾರೆ, ಒಂದು ಮನೆ ಒಂದು ಮದುವೆ ರೇಷನ್ ತಗೋತಾರೆ ಅಂದ್ರೆ 20,000, 30,000, 50,000 BV ಬಂದ್ರೆ ಹೆಂಗಿರುತ್ತೆ. ಖಂಡಿತ ಇದು ಸಾಧ್ಯ ಇದೆ, ಆಗ್ಲಿಕ್ಕೆ ಹೊರಟಿದೆ. ಒಂದು ಕಾಲದಲ್ಲಿ ಇದೆಲ್ಲ ಫ್ಯೂಚರ್ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಓಕೆ, ನಾನು ತುಂಬಾ ಸಲ ಹೇಳ್ತಾ ಇರ್ತೀನಿ, ಮೋದಿ ಕೇರ್ ಅಲ್ಲಿ ಚಿನ್ನದ ನಾಣ್ಯ ಎರಸ್ತಕ್ಕಂಥ ಟೈಮ್ ಬರುತ್ತೆ ಅಂತೇಳಿ. ಆರಿಸ್ಕೊಳ್ಳಿಕ್ಕೆ ಜನ ಇರ್ಬೇಕಲ್ವಾ, ಅದಕ್ಕೆ ನೀವು ರೆಡಿ ಮಾಡ್ಕೊಂತ ಹೋಗಿ. 300-400 ಐಟಮ್ ಲಾಂಚ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಸಮೀರ್ ಸರ್. ಒಂದೊಂದು ಐಟಮ್ಗೂ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಇರ್ತದೆ. ನಮ್ಮ ಹತ್ರ ನಿಮ್ಮ ಹತ್ರ 300 ಜನ ಆಕ್ಟಿವ್ ಇಲ್ಲ ಅಂತ ಹೇಳಿದ್ರೆ, 300 ಜನ BV ಮಾಡೋರು ಇಲ್ಲ ಅಂದ್ರೆ ಹೆಂಗಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಗೆಟ್ ರೆಡಿ. 300 PV ಮೈಂಡ್ ಸೆಟ್ ಇದೆ ಇವಾಗ. 100 PV, 200 PV, 300 PV ಎಲ್ಲದೂ ಕೂಡ ಈಗ ಜಾಸ್ತಿ ಆಗ್ಬೇಕಾಗಿದೆ. ಸೊ ಹಾಗೂ ಅದಕ್ಕೋಸ್ಕರ ಇವತ್ತು 300 PV ಮಾಡ್ತಕ್ಕಂಥವ್ರು ಜಾಸ್ತಿ ಆಗಿದ್ದಾರೆ ಮೋದಿ ಕೇರ್ ನಲ್ಲಿ. ಓಕೆ, ಸೊ ಒಂದಿಷ್ಟು ನಾನು ನಿಮಗೆ ಶೇರ್ ಮಾಡ್ತೀನಿ, ಯಾವ ತರ ಒಂದು ಟ್ರೆಂಡ್ ಹೊರಟಿದೆ ಮೋದಿ ಕೇರ್ ನಲ್ಲಿ ಅಂತ ಹೇಳಿ. ತುಂಬಾ ಖುಷಿ ಆಗುತ್ತೆ. ಏನು ಇವತ್ತು ಮೋದಿ ಕೇರ್ ನಲ್ಲಿ ಇಷ್ಟೊಂದು ರೆವಲ್ಯೂಷನ್ ಆಗ್ತಾ ಇದೆ, ಅದು ನೋಡಿದ್ರೆ ನಮ್ಮೆಲ್ಲರ ಒಂದು ಉಜ್ವಲ ಭವಿಷ್ಯ ಎಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಆಶ್ಚರ್ಯ ಆಗುತ್ತೆ. ಓಕೆ ನೋಡಿ, 300 PV ನಮ್ಮ ಮಹಾಗುರುಗಳು, ಓಕೆ, ಡಾಕ್ಟರ್ ಫಿಲಿಪ್ ಸರ್, ನೀನಾ ಮೇಡಮ್, ಟಾಪ್ 20 ಚೆಕ್ ಅರ್ನರ್ಸ್, ಅವರು ಈಗ ಟ್ರೆಂಡ್ ಅನ್ನ ಸೃಷ್ಟಿ ಮಾಡ್ತಾ ಇದೀವಿ ನಾವೆಲ್ಲರೂ ಕೂಡ. ಓಕೆ, ಮಂಜುನಾಥ್ ಶೆಟ್ಟಿ 300 PV ಮಾಡತಕ್ಕಂಥದ್ದು. ಒಂದು ಸೆಕೆಂಡ್. ಎಸ್, ಇಲ್ಲಿ ನೋಡ್ತಿದ್ದೀರಾ. ಸೊ ಫಸ್ಟ್ ನಂದು ಟಾಪ್ ಅಲ್ಲಿ ಹೆಸರಿದೆ, ಪಿಕ್ಚರ್ ಸಮೇತ ಇದೆ. ಅದೇ ತರ ರವೀಂದ್ರ ಶಿಯಾನ್ ಇದ್ದಾರೆ, ಮೀನುಗಾರ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ. ಇವತ್ತು BMW ಕಾರ್ ಕೊಂದವರಾಗಿದ್ದಾರೆ, 70 ಲಕ್ಷ ಸಾಲ ಕ್ಲಿಯರ್ ಮಾಡಿದ್ದಾರೆ. ನಟರಾಜ್ ಸರ್ ಇವತ್ತು ನೋಡಿ, ಈ ಏಜ್ 66ನೇ ವಯಸ್ಸು, ಆದ್ರೆ 5 ದಿನ ಅವರು ಫೀಲ್ಡ್ ವರ್ಕ್ ಹೋಗಿದ್ದಾರೆ. 5 ದಿನ ಅವರು ಆಂಧ್ರದಲ್ಲಿ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಕೋಸ್ಟಲ್ ಆಂಧ್ರದಲ್ಲಿ ವೈಜಾಗು, ವಿಜಯವಾಡ, ರಾಜಮಂಡ್ರಿ, ಅದು ಯಾವ್ದು ಗೊತ್ತಾಗ್ತಿಲ್ಲ ಹೆಸರು, ಅಲ್ಲಿಗೆಲ್ಲ ಹೋಗಿದ್ದಾರೆ. 1200 ಕಿಲೋಮೀಟರ್, ಅಲ್ಲೊಂದು 800 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ಏಜ್ ಅಲ್ಲಿ ಬೆನ್ಸ್ ಕಾರ್ ಓನರ್ ಆಗಿದ್ಕೊಂಡು ಅವರು ಅಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಗಣೇಶ್ ದೇವಾಡಿಗ, ಇನ್ಕ್ಲೂಡಿಂಗ್ ವಿಜಯ್ ಡಿ ಸರ್ದು ಕೂಡ ಇಲ್ಲಿ ಬಂದಿದೆ ಪೋಸ್ಟ್ರು. ಎಲ್ಲ 300 PV ಮಾಡತಕ್ಕಂಥದ್ದು. ಸ್ನೇಹಿತರೆ, ಲಾಸ್ಟ್ ಮಂತ್ ಅಲ್ಲಿ 700 ಜನ 300 PV ಮಾಡಿದ್ದಾರೆ, 700 ಜನ ಸೌತ್ ಇಂಡಿಯಾದಲ್ಲಿ. ಸೊ ಅದು ಇನ್ನೂ ಜಾಸ್ತಿ ಆಗ್ಲಿಕ್ಕೆ ಹೊರಟಿದೆ. ಸೊ ನಿಮಗೆ ಈಗ ಲಕ್ಷಾಧಿಪತಿ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಒಂದೇ ಸರಿಗೆ 300 PV ಮಾಡಕ್ ಆಗುತ್ತೆ ಅಲ್ಲ ಗೊತ್ತಿಲ್ಲ. ಮೈಂಡ್ ಸೆಟ್ ಮಾಡಿ, 300 PV ಏನೂ ಅಲ್ಲ,
ಹೈಯೆಸ್ಟ್ 500, 1000, 1400, 1500 PV ಒಬ್ಬೊಬ್ರು ಮಾಡಿದ್ದಾರೆ. ಅಂದ್ರೆ ಲಕ್ಷಗಟ್ಟಲೆ ಟರ್ನ್ ಓವರ್ನ ಒಬ್ಬೊಬ್ರು ಮಾಡ್ತಾ ಇದ್ದಾರೆ. ಸೊ ಮಿಲಿಯನರ್ ಆಗ್ಬೇಕು ಅಂತ ಅನ್ಕೊಂಡಾಗ ನೀವು ಅದಕ್ಕೆ ನೀವು ಒತ್ತು ಕೊಡ್ಬೇಕಾಗುತ್ತೆ. ಓಕೆ, ಇಲ್ಲಿ ನೋಡ್ತಿದ್ದೀರಾ ವಿಜಯ್ ಡಿ ಜಿ ಸರ್ದು ಪೋಸ್ಟ್ರು. ಓಕೆ, ಅದಾದ ನಂತರ ನಾವು ಸೊ ಲೀಪ್ 2.0 ವೈನಾಡ್ಗೆ ಹೋಗ್ತಾ ಇದೀವಿ. ವೈನಾಡ್ ಗಾಡ್ಸ್ ಓನ್ ಕಂಟ್ರಿ, ಕೇರಳಗೆ ಹೋಗ್ಬೇಕು ಅಂತಕ್ಕದ್ದು ಉತ್ಸುಕತೆ ಸಿಕ್ಕಾಪಟ್ಟೆ ಇರ್ತದೆ. ಎಲ್ರಿಗೂ ಕೂಡ ಒಂದು ಟ್ರಿಪ್ ಹೋಗ್ಬೇಕು ಅಂತಕ್ಕದ್ದು ತುಂಬಾ ಆಸೆ ಇರ್ತದೆ. ಟ್ರಿಪ್ ಅನ್ನ ಹೊರಗಡೆ ಪ್ರಪಂಚದಲ್ಲಿ ಟ್ರಿಪ್ ಹೋದ್ರೇನೆ ಖುಷಿ ಇರ್ತದೆ, ಯಾರೋ ಫ್ರೆಂಡ್ಸ್ ರಿಲೇಷನ್ಸ್. ಆದ್ರೆ ಮೋದಿ ಕೇರಳ ಟ್ರಿಪ್ ಹೋಗ್ತಕ್ಕಂಥದ್ದು ಇದೆಯಲ್ಲ, ಮಜಾ ಅಂದ್ರೆ ಹೈಯೆಸ್ಟ್ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿರ್ತದೆ. ನಾವು ಇತ್ತೀಚೆಗೆ ಗೋವಾಕ್ಕೆ ಹೋಗಿ ಬಂದ್ವಿ, ಅದಕ್ಕಿಂತ ಹಿಂದೆ ಕೊಡೈಕ್ನಾಲ್ ಹೋಗಿದ್ವಿ, ಇನ್ನು ಫಾರಿನ್ ಟ್ರಿಪ್ ಅದೆಲ್ಲ ಸಿಕ್ಕಾಪಟ್ಟೆ ಹೋಗ್ತಾ ಇರ್ತೀವಿ. ಒಂದೊಂದು ಟ್ರಿಪ್ ಕೂಡ ಜೀವನದಲ್ಲಿ ಮರಿಲಿಕ್ಕಾಗಲ್ಲ ಮಾಡಿ ಫ್ರೆಂಡ್ಸ್, ಅಷ್ಟು ಎಕ್ಸ್ಟ್ರಾರ್ಡಿನರಿ ಎಂಜಾಯ್ ಮಾಡ್ತೀವಿ. ಕಲಿಕೆ ಅದ್ಭುತವಾಗಿರುತ್ತೆ. ಯಾರೆಲ್ಲ ಈ ಟ್ರೈನಿಂಗ್ ಬರ್ತೀರಾ, ಮಿಲಿಯನೇರ್ ಗ್ಯಾರಂಟಿ ಆಗ್ತಕ್ಕಂಥ ದೊಡ್ಡ ರೋಡ್ ಮ್ಯಾಪ್ ಕೊಡ್ತಾರೆ ನಿಮಗೆ. ತುಂಬಾ ಎಂಜಾಯ್ಮೆಂಟ್ ಇರ್ತದೆ. ಪ್ರೀಮಿಯಂ ರೆಸಾರ್ಟ್ ವಿಡಿಯೋ ಎಲ್ಲ ಇದೆ, ನನಗೆ ಟೈಮ್ ಇಲ್ಲ ಇವಾಗ ಪ್ಲೇ ಮಾಡ್ಲಿಕ್ಕೆ. ಆ ವಿಡಿಯೋ ನೋಡ್ತಾ ಇದ್ರೆ ನೀವೆಲ್ಲರೂ ಮೈ ಪುಳಕಿತ ಆಗುತ್ತೆ. ಬೆಸ್ಟ್ ರೆಸಾರ್ಟ್ ಅನ್ನ ಇವರು ಹುಡುಕಿದ್ದಾರೆ. ಬೆಂಗಳೂರಿಂದ ಬಹಳ ದೂರ ಏನಿಲ್ಲ. ಓಕೆ, ಸೊ 270-300 ಕಿಲೋಮೀಟರ್ ಒಳಗಡೆ, ಮೈಸೂರಿಂದ ಇನ್ನೂ ಹತ್ರ ಆಗುತ್ತೆ. ಅದ್ಭುತ ಅವಕಾಶ, ಬೇಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಲಿಮಿಟೆಡ್ ಸೀಟ್ ಮಾತ್ರ ಇದೆ. ಸೊ 7,000 ಚಿಲ್ಲರೆ ಮಾತ್ರ ಇರ್ತಕ್ಕಂಥದ್ದು. ಈಗಾಗಲೇ ರಿಜಿಸ್ಟ್ರೇಷನ್ ತುಂಬಾ ಸ್ಟಾರ್ಟ್ ಆಗ್ಬಿಟ್ಟಿದೆ. ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇವರೆಲ್ಲರೂ ರಿಜಿಸ್ಟ್ರೇಷನ್ ಫಾಸ್ಟ್ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ನೀವು ನಿಧಾನಕ್ಕೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೋತೀನಿ ಅಂತ ಹೊರಟ್ರೆ ಯಾವ ಕಾರಣಕ್ಕೂ ಅವಕಾಶ ಸಿಗಕ್ಕೆ ಚಾನ್ಸೇ ಇಲ್ಲ ನಿಮಗೆ ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಈ ತರದ ಒಂದು ಟ್ರಿಪ್ಗೆ ಬರೋದ್ರ ಮುಖಾಂತರ ಎಂಜಾಯ್ಮೆಂಟ್ ಆಗುತ್ತೆ, ಕಲಿಕೆ ಆಗುತ್ತೆ. ಮ್ಯಾನೇಜ್ಮೆಂಟ್ ಟೀಮ್ನವರು, ಟಾಪ್ ಮ್ಯಾನೇಜ್ಮೆಂಟ್ ಟೀಮ್ನವರು ಬಂದಿರ್ತಾರೆ, ಲೀಡರ್ಗೂ ಟ್ರೈನಿಂಗ್ ಕೊಡ್ತಾರೆ. ಲೀಡರ್ನ ಭೇಟಿ ಆಗ್ಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಮೋದಿ ಕೇರ್ ಅವ್ರು 3 ಜನ, 4 ಜನ, 5 ಜನ ಸೇರಿದ್ರೆ ಅದೇ ಹಬ್ಬ ನಮಗೆ. ನಿಜವಾಗ್ಲೂ ಹಬ್ಬದ ವಾತಾವರಣ. ಆ ತರದ ಒಂದು ಚಿನ್ನದಂತ ಅವಕಾಶ ನಿಮಗೆ ಸಿಗುತ್ತೆ ಮೋದಿ ಕೇರ್ ನಲ್ಲಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ಇದನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಓಕೆ, ಸೊ ಅದೇ ತರನೇ ನೀವೆಲ್ಲರೂ ಕೂಡ ಈ ತರದ್ದು ಒಂದು ಟ್ರೈನಿಂಗ್ ಏನಿದೆ ಸತತವಾಗಿ ಅಟೆಂಡ್ ಆಗ್ಬೇಕು. ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು. ಈಗ ಫಂಡಮೆಂಟಲ್ ಏನ್ ಬೇಕು ನಾನು ಹೇಳಿದ್ದೆ, ಇವತ್ತು ಪ್ರಾಮಿಸ್ ಮಾಡಿದ್ದೆ. ಸೊ ಅದಕ್ಕೆ ನಾನು ನನ್ನ ಫೇವರೇಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅದೇನಪ್ಪಾ ಅಂತ ಹೇಳಿದ್ರೆ, ಸೊ ಮೈಕಲ್ ಫೆಲ್ಪ್ಸ್. ಓಕೆ, ಮೈಕಲ್ ಫೆಲ್ಪ್ಸ್ ಅಂತ ಹೇಳಿ ಇವ್ರ ಬಗ್ಗೆ ಗೊತ್ತಿದ್ರೆ ಆಂಡ್ರೈಸ್ ಮಾಡ್ತೀರಾ, ಅಥವಾ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ಯಾರವರು ಅಂತ ಹೇಳಿ. ಮೈಕಲ್ ಫೆಲ್ಪ್ಸ್, ಓಕೆ, ಗೊತ್ತಿರೋರು ಇವ್ರ ಬಗ್ಗೆ ಗೊತ್ತಿದ್ರೆ ನೀವು ಆಂಡ್ರೈಸ್ ಮಾಡಿ ಫಾಸ್ಟ್ ಆಗಿ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಅಲ್ಲಿ ಇವರು 29 ಮೆಡಲ್ ವಿನ್ ಆಗಿದ್ದಾರೆ. ಅದರಲ್ಲಿ 23 ಗೋಲ್ಡ್ ಮೆಡಲ್ ವಿನ್ ಆಗಿದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಇದು ಕಳ್ಳೆಪುರಿ ತಿನ್ನಂಗಲ್ಲ, ಇದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲ, ಇದು ಒಂದು ಗೋಲ್ಡ್ ಮೆಡಲ್ ಅಲ್ಲ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಅಲ್ಲಿ 29 ಮೆಡಲ್ ಅಲ್ಲಿ 23 ಗೋಲ್ಡ್ ಮೆಡಲ್ ವಿನ್ ಆಗಿರ್ತಕ್ಕಂಥ ವ್ಯಕ್ತಿ. ಅವ್ರ ಸೀಕ್ರೆಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮೈಕಲ್ ಫೆಲ್ಪ್ಸ್ ಸ್ವಿಮ್ಮಿಂಗ್ ಅಲ್ಲಿ ಸೂಪರ್ ಚಾಂಪಿಯನ್, ಎಕ್ಸ್ಟ್ರಾರ್ಡಿನರಿ. ನಾನು ಅವ್ರನ್ನ ಬಹಳ ಫಾಲೋ ಮಾಡ್ತೀನಿ. ಓಕೆ, ಸೊ ಅವರು ಯಾವ ತರ ಅಂದ್ರೆ ಮಾರ್ಕ್ ಸ್ಪಿಟ್ಸ್ ಅಂತೇಳಿ ಸುಮಾರು 35 ವರ್ಷದಿಂದ ರೆಕಾರ್ಡ್ ಕ್ರಿಯೇಟ್ ಮಾಡಿರ್ತಾರೆ. ಒಬ್ಬ ವ್ಯಕ್ತಿ 7 ಗೋಲ್ಡ್ ಮೆಡಲ್ ನ ವಿನ್ ಆಗಿರ್ತಾರೆ ಸ್ವಿಮ್ಮಿಂಗ್ ಅಲ್ಲಿ, ಒಂದು ಒಲಿಂಪಿಕ್ ಅಲ್ಲಿ. ಇವರು 2008 ಒಂದು ಬೀಜಿಂಗ್ ಒಲಿಂಪಿಕ್ ಅಲ್ಲಿ ಓಪನ್ ಡಿಕ್ಲೇರ್ ಮಾಡ್ತಾರೆ. 35 ವರ್ಷದಿಂದ ಮಾರ್ಕ್ ಸ್ಪಿಟ್ಸ್ ಅನ್ನೋರು ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. 7 ಗೋಲ್ಡ್ ಮೆಡಲ್ ವಿನ್ ಆಗಿದ್ದಾರೆ. ನಾನು ಮುಂದಿನ ಒಲಿಂಪಿಕ್ ಅಲ್ಲಿ 8 ಗೋಲ್ಡ್ ಮೆಡಲ್ ವಿನ್ ಆಗ್ತೀನಿ ಅಂತಾರೆ. ಸ್ಟಾಕ್ ಆಗ್ಬಿಡುತ್ತಾರೆ ಇಡೀ ಜಗತ್ತು. ಏನಿದು ಹುಚ್ಚುತನ ಇದು, ಅದು 35 ವರ್ಷ 40 ವರ್ಷ ರೆಕಾರ್ಡ್ ಬ್ರೇಕ್ ಮಾಡಕ್ ಆಗಿಲ್ಲ. ಅವ್ರು ಯಾರೋ ಜೀನಿಯಸ್ ಮಾಡಿದ್ದಾರೆ, ಅದನ್ನ ಇವರು ಓಪನ್ ಡಿಕ್ಲೇರ್ ಮಾಡ್ತಾ ಇದಾರೆ ಅಂತ ಹೇಳಿ. ಅದಕ್ಕಿಂತ ಹಿಂದೆ 7, 8, 10 ಮೆಡಲ್ ವಿನ್ ಆಗಿದ್ರು. ಆದ್ರೆ ಒಂದು ಒಲಿಂಪಿಕ್ ಅಲ್ಲ, ಮಲ್ಟಿಪಲ್ ಬೇರೆ ಬೇರೆ ಒಲಿಂಪಿಕ್ ಅಲ್ಲಿ ಇದನ್ನ ಡಿಕ್ಲೇರ್ ಮಾಡ್ತಾರೆ. ಡಿಕ್ಲೇರ್ ಮಾಡಿ ಬಂದು ಮನದಲ್ಲಿ ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಪಾರ್ಟಿಗೆ ಹೋದೆ, ಎಂಜಾಯ್ಮೆಂಟ್ಗೆ ಹೋದೆ, ಕ್ಲಬ್ಬಿಗೆ ಹೋದೆ, ಎಣ್ಣೆ ಹೊಡೆದೆ, ಅದನ್ನ ಮಾಡಲ್ಲ. ಎಲ್ಲಾ ತ್ಯಾಗ ಮಾಡಿ ನಿಂತ್ಕೋತಾರೆ. ಮಾರ್ಕ್ ಸ್ಪಿಟ್ಸ್ ನ ಸ್ಟಡಿ ಮಾಡ್ತಾರೆ. ಮಾರ್ಕ್ ಸ್ಪಿಟ್ಸ್ 7 ಗೋಲ್ಡ್ ಮೆಡಲ್ ವಿನ್ ಆಗ್ಲಿಕ್ಕೆ ಏನ್ ಮಾಡಿದ್ರು ಇವ್ರಿಗೆ ಗೊತ್ತಾಗುತ್ತೆ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಡೈಲಿ 10 ಗಂಟೆ ವರ್ಕ್ ಮಾಡ್ತಾ ಇರ್ತಾರೆ, ಮೈಂಡ್ ಸೆಟ್ ಮಾಡ್ತಾ ಇರ್ತಾರೆ, ತರಬೇತಿ ಅಟೆಂಡ್ ಆಗ್ತಾ ಇರ್ತಾರೆ, ಕಸರತ್ ನಡೆಸ್ತಾ ಇರ್ತಾರೆ, ಫಿಟ್ನೆಸ್ ಅನ್ನ ವರ್ಕೌಟ್ ಮಾಡ್ತಾ ಇರ್ತಾರೆ, ಊಟನ ತ್ಯಾಗ ಮಾಡಿರ್ತಾರೆ. ಅಂದ್ರೆ ಜಂಕ್ ಫುಡ್ ಅದೆಲ್ಲ ತ್ಯಾಗ ಮಾಡಿರ್ತಾರೆ, ಬ್ಯಾಡ್ ಹ್ಯಾಬಿಟ್ ನ ದೂರ ಇಟ್ಟಿರ್ತಾರೆ. ಇವ್ರು ಡಿಸೈಡ್ ಮಾಡ್ತಾರೆ, ಅವರು 7 ಗೋಲ್ಡ್ ಮೆಡಲ್ ವಿನ್ ಆಗಿದ್ದಾರೆ. 10 ಗಂಟೆ ವರ್ಕ್ ಮಾಡಿ ಅಂದ್ರೆ ನಾನು 12 ಗಂಟೆ ವರ್ಕ್ ಮಾಡ್ತೀನಿ. ನೋಡಿ, ಬೀಟ್ ಮಾಡಕ್ ಹೊರಟಿರೋದು ಗೋಲ್ಡ್ ಮೆಡಲ್ ಅಲ್ಲ, ಬೀಟ್ ಮಾಡಕ್ ಹೊರಟಿರೋದು ಅವ್ರ ಎಫರ್ಟ್ ಅನ್ನ. ಕಾಂಪಿಟೇಷನ್ ಅಲ್ಲಿ ಇದಾರಲ್ವಾ, ಅವ್ರ ಎಫರ್ಟ್. ಅವ್ರು 10 ಗಂಟೆ ಸ್ಟಡಿ ಮಾಡಿದ್ರೆ, ಅಭ್ಯಾಸ ಮಾಡಿದ್ರೆ 12 ಗಂಟೆ ಮಾಡ್ತೀನಿ ಅಂತ ನಿಂತ್ಕೋತಾರೆ. ನೀರಲ್ಲಿ 12 ಗಂಟೆ ಇರ್ಬೇಕು ಅಂದ್ರೆ ಸಣ್ಣ ಪುಟ್ಟ ವಿಚಾರ ಅಲ್ಲ. ಮೈಯೆಲ್ಲ ಸ್ಮೆಲ್ ಬರ್ತಾ ಇರ್ತದಂತೆ. ಎಷ್ಟೋ ಸಲ ಜ್ವರ ಆದ್ರೂ ಕೂಡ ಕಂಟಿನ್ಯೂಸ್ ಅಲ್ಲಿಂದ 4 ವರ್ಷ ಒಂದ್ ದಿನನೂ ಮಿಸ್ ಮಾಡದಲೆ 12 ಗಂಟೆ ನೀರಲ್ಲಿದ್ದಾರೆ. ಹೊರಗಡೆ ಪ್ರಪಂಚನೇ ಗೊತ್ತಿಲ್ಲ ಇವರಿಗೆ. ಸೊ ಕೈಗೆ ಏಟಾಗಿದೆ, ಕಾಲಿಗೆ ಏಟಾಗಿದೆ, ಕೆಲವು ಸಲ ಆಕ್ಸಿಡೆಂಟ್ ಆಗಿದೆ. ಆದ್ರೂ ಕೂಡ ಕೈಗೆ ಏಟಾದಾಗ ಕಾಲಲ್ಲಿ ಸ್ವಿಮ್ ಮಾಡಿದ್ದಾರೆ, ಕಾಲಿಗೆ ಏಟಾದಾಗ ಕೈಯಲ್ಲಿ ಸ್ವಿಮ್ ಮಾಡಿದ್ದಾರೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲ ಪೆಪ್ಸಿ ಕುಡಿಯೋದು, ಸ್ವೀಟ್ ತಿನ್ನೋದು ಎಲ್ಲದನ್ನು ತ್ಯಾಗ ಮಾಡಿದ್ದಾರೆ. ಅದಾದ ನಂತರ ಅವರು ರೆಡಿ ಆಗ್ತಾರೆ. ರೆಡಿ ಆಗ್ಬಿಟ್ಟು ನೆಕ್ಸ್ಟ್ ಒಲಿಂಪಿಕ್ ಅಲ್ಲಿ 8 ಗೋಲ್ಡ್ ಮೆಡಲ್ ವಿನ್ ಆಗಿ ಮಾರ್ಕ್ ಸ್ಪಿಟ್ಸ್ ಅವ್ರ ರೆಕಾರ್ಡ್ ನ ಬ್ರೇಕ್ ಮಾಡ್ತಾರೆ. ಎಲ್ಲಾ ಒಂದು ಯೂಟ್ಯೂಬ್ ಅಲ್ಲೂ ಸಿಗ್ತದೆ ನಿಮಗೆ.
ಗೂಗಲ್ ಅಲ್ಲೂ ಸಿಗ್ತದೆ ಇವರಿಗೆ, ನೀವು ಹೊಡೆರಿ ಮೈಕಲ್ ಫೆಲ್ಪ್ಸ್ ಸಕ್ಸಸ್ ಸೀಕ್ರೆಟ್ ಅಂತ ಹೇಳಿ, ಇದೇ ಸ್ಟೋರಿ ಹೇಳ್ತಾರಲ್ಲಿ ಯಾವ ತರ ಅವ್ರು ಮೈಂಡ್ ಸೆಟ್ ಮಾಡ್ಕೊಂಡ್ರು ಅಂತ ಹೇಳಿ. ನಿಜವಾಗ್ಲೂ ಅದ್ಭುತ. ಈ ತರದ ಅಪರೂಪದ ಸಾಧನೆ ಮಾಡಿದ್ಕೆ ನೆಕ್ಸ್ಟ್ ಕೇಳ್ತಾರೆ, ವಾವ್ ಎಂತ ಅಪರೂಪದ ಸಾಧನೆ ಮಾಡಿದ್ರಿ ನೀವು, ಹೌ ಲಕ್ಕಿ ಯು ಆರ್, ತುಂಬಾ ಲಕ್ಕಿ ಅಲ್ವಾ ನೀವು ಅಂತಾರೆ. ಅವ್ರಿಗೆ ಕೋಪ ಬಂದ್ಬಿಡುತ್ತೆ. 12 ಗಂಟೆ ನೀರಲ್ಲಿ ನೀವು ಕೂಡ ಸ್ವಿಮ್ ಮಾಡಿ ನೀವು ನಂತರ ಓಕೆ ನೀವು ಕೂಡ ಎಲ್ಲರ ಕಣ್ಣ ಬ್ರೇಕ್ ಮಾಡ್ತೀರಾ. ಲಕ್ಕಿಂದ ಬರ್ತಕ್ಕಂಥದ್ದು ಇದೆಲ್ಲ ಸಾಧನೆ, ಲಕ್ಕಿಂದ ಬಂದಿರತಕ್ಕಂಥದ್ದಲ್ಲ. ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ, ಶ್ರಮ ಪಟ್ಟಿದ್ದೀನಿ. ವಾಟ್ ಇಸ್ ಯುವರ್ ನೆಕ್ಸ್ಟ್ ಪ್ಲಾನ್, ವಾಟ್ ಇಸ್ ಯುವರ್ ಫ್ಯೂಚರ್ ಪ್ಲಾನ್ ಅಂದ್ರೆ ರಿಟೈರ್ಮೆಂಟ್ ಏಜು. ಓಕೆ ಅವ್ರು ಹೇಳ್ತಾರೆ, ಇನ್ನು ಮುಂದೆ ನಾನು ಹೊರಗಡೆ ಜಗತ್ತನ್ನು ನೋಡ್ತೀನಿ, ಇನ್ನು ಮುಂದೆ ನಾನು ಸ್ವೀಟ್ ತಿಂತೀನಿ, ಇನ್ನು ಮುಂದೆ ಓಕೆ ನಾನು ನಿದ್ದೆ ಮಾಡ್ತೀನಿ, ಡೈಲಿ 4 ಗಂಟೆ ನಿದ್ದೆ ಮಾಡ್ತೀನಿ, 6 ಗಂಟೆ ನಿದ್ದೆ ಮಾಡ್ತೀನಿ ಅಂತಾರಂತೆ. ಇನ್ನು ಮುಂದೆ ಜಗತ್ತನ್ನು ನೋಡಕ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಜಗತ್ತನ್ನು ನೋಡೇ ಇಲ್ಲ ಅವರು, ಅಲ್ಲಿವರೆಗೂ ಸ್ವೀಟೇ ತಿಂದಿಲ್ಲ ಅವರು. ಆ ತರದ ಒಂದು ಡೆಡಿಕೇಶನ್. ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮ ಮೋದಿ ಕೇರ್ ಲೈಫಲ್ಲಿ ಎಲ್ಲ ಅಪ್ಲೈ ಮಾಡ್ಕೋತೀರಾ. ಈಗ ನೀವು ರೆಡಿ ಆಗ್ಬೇಕು. ನಾನು ಮಿಲಿಯನರ್ ಆಗ್ತೀನಿ ಅನ್ನೋದೆಲ್ಲ ಇಂಪಾರ್ಟೆಂಟ್, ಮಿಲಿಯನರ್ ಆಗ್ತೀರಾ. ಯಾವಾಗ ಆಗ್ತೀರಾ ಅಂತ ಹೇಳಿದ್ರೆ ಈ ತರ ಡೆಡಿಕೇಶನ್, ಪ್ರಾಡಕ್ಟ್ ಅನ್ನ ಕಲಿಬೇಕು, ಸ್ಕಿಲ್ ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕು, ಡೆಮೋದಲ್ಲಿ ಎಕ್ಸ್ಪೋರ್ಟ್ ಆಗಬೇಕು, ಶಿಫ್ಟ್ ಲೈಫ್ ಆ ತರ ಪ್ರಾಡಕ್ಟ್ಗೆ ಒತ್ತು ಕೊಟ್ರೆ 300 PV 500 PV ಆರಾಮಾಗಿ ಮಾಡ್ತೀರಾ ನೀವು. ಅದಕ್ಕೋಸ್ಕರ ಡೆಮೋದಲ್ಲಿ ಎಕ್ಸ್ಪೋರ್ಟ್ ಆಗಬೇಕು, ಪ್ರೆಸೆಂಟೇಷನ್ ಅಲ್ಲಿ ಎಕ್ಸ್ಪೋರ್ಟ್ ಆಗಬೇಕು, ಫಾಲೋ ಅಪ್ ಅಲ್ಲಿ ಎಕ್ಸ್ಪೋರ್ಟ್ ಆಗಬೇಕು, ಎಲ್ಲ ಟ್ರೈನಿಂಗ್ ಅಟೆಂಡ್ ಆಗಬೇಕು. ಎಲ್ಲ ಟ್ರೈನಿಂಗ್ ಅಟೆಂಡ್ ಆಗ್ತಾ ಹೋದ್ರೆ ಖಂಡಿತ ದೊಡ್ಡ ಮಟ್ಟದಲ್ಲಿ ಬೆಳಿತೀರಾ. ಓಕೆ, ಸೊ ರಾಜು ಡಿಜಿ ಯೂಟ್ಯೂಬ್ ಚಾನಲ್ ಅಲ್ಲಿ ಸುಮಾರು ಸಾವಿರಾರು ವಿಡಿಯೋ ಇದೆ, ಒಂದಕ್ಕಿಂತ ಒಂದು ಟಾಪ್ ಆಗಿದೆ. ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ, ಫೇಸ್ಬುಕ್ ಅಲ್ಲೂ ಅಷ್ಟೇ ತುಂಬಾ ಒಳ್ಳೊಳ್ಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋ ಟೈಮ್ ಪಾಸ್ ರೀಲ್ಸ್ ಇರಲ್ಲ ಅಲ್ಲಿ, ಒಂದೊಂದು ಕೂಡ ವ್ಯಾಲ್ಯೂ ಆಡ್ ಮಾಡ್ತಾ ಹೋಗುತ್ತೆ. ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ. ಈ ಬಿಸ್ನೆಸ್ ಅಲ್ಲಿ ಒಬ್ರು ಯಾವ ತರ ಬಂದಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಹತ್ರ 3-4 ರೆಸ್ಟೋರೆಂಟ್ ಇತ್ತು, ಫಾರೆನ್ ರೆಸ್ಟೋರೆಂಟ್ ಇತ್ತು. ತುಂಬಾ ಅಗರ್ಭ ಶ್ರೀಮಂತ, ಡೈಲಿ 3 ರಿಂದ 3.5 ಲಕ್ಷ ಇನ್ಕಮ್ ಡೈಲಿ. ಆದ್ರೆ ಕೋವಿಡ್ ಟೈಮಲ್ಲಿ ಬಿಸ್ನೆಸ್ ಏರುಪೇರು ಆಗುತ್ತೆ. ಅವಾಗ ಅವರು ಈ ಬಿಸ್ನೆಸ್ ಜಾಯಿನ್ ಆಗ್ತಾರೆ. ಈ ಬಿಸ್ನೆಸ್ ಅಲ್ಲಿ ಇವತ್ತು ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾರೆ. ಈ ಬಿಸ್ನೆಸ್ ಅಲ್ಲಿ 3 ಲಕ್ಸುರಿ ಕಾರ್ ಓನರ್ ಓಕೆ, ತಿಂಗಳ 6 ಲಕ್ಷ 7 ಲಕ್ಷ ಮೇಲೆ ಇನ್ಕಮ್ ತಗೊಂತಾ ಇದ್ದಾರೆ. 6 ಬೆಡ್ರೂಮ್ ಮನೆ ತಗೊಂಡಿದ್ದಾರೆ ಪುಣೆನಲ್ಲಿ. ಓಕೆ, ಅದೇ ತರನೇ ಈ ಬಿಸ್ನೆಸ್ ಮುಖಾಂತರ ಅಪ್ರತಿಮ ಸಾಧನೆ ಮಾಡಿ ಇವತ್ತು ದೊಡ್ಡ ಒಂದು ಲೀಡರ್ ಆಗಿದ್ದಾರೆ. ಓಕೆ, ಡೈಲಿ 3 ಲಕ್ಷ ಸಂಪಾದನೆ ಮಾಡೋ ವ್ಯಕ್ತಿ ಅವರ ಹೋಟ್ಲು ಬಿಸ್ನೆಸ್ ಅನ್ನು ನಿಲ್ಲಿಸಿ ಫುಲ್ ಟೈಮ್ ಇವತ್ತು ಈ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದಾರೆ. ಆ ತರದ್ದೆಲ್ಲ ಸ್ಟೋರಿ ಹಾಕಿದ್ದೀನಿ. ಹಾಗಾಗಿ ಸ್ನೇಹಿತರೆ, ಮಿಲಿಯನರ್ ಆಗ್ಬೇಕು ಅಂತ ಹೇಳಿದ್ರೆ ಇದೆಲ್ಲದನ್ನು ನೀವು ಫಾಲೋ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಆಜಾದಿ ಲೈನ್ ಬರೋಕ್ಕಿಂತ ಮುಂಚೆ ನೀವೆಲ್ಲ ರೆಡಿಯಾಗಿ, ಅಂಡ್ ನೆಕ್ಸ್ಟ್ ಸರ್ಚ್ ಸ್ಟಾರ್ಟ್ ಆಗ್ತಾ ಇದೆ, ಅದನ್ನು ಸ್ವಲ್ಪ ನಾನು ಮಾಹಿತಿ ಕೊಡ್ತೀನಿ. ಅಂಡ್ ಯಾರೆಲ್ಲ ವೈನಾಡ್ಗೆ ಕ್ವಾಲಿಫೈ ಆಗಿದ್ದೀರಾ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಯಾರೆಲ್ಲ ಡೈರೆಕ್ಟರ್ ಮೇಂಟೈನ್ ಮಾಡಿದ್ರಿ ಅಥವಾ ಅದಕ್ಕಿಂತ ಜಾಸ್ತಿ ಇರೋರು ಅವಕಾಶ ಇದೆ. 7,300 7,500 ಇದೆ. ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ, ಲೇಟ್ ಮಾಡ್ಕೋಬೇಡಿ. ತುಂಬಾ ನಿಮ್ಮ ಲೈಫಲ್ಲಿ ಒಂದು ಪರಿವರ್ತನೆ ಆಗುತ್ತೆ. ಸುವರ್ಣ ಅವಕಾಶ, ನಿಮಗೆ ಲಕ್ಷಾಂತರ ಬೆಲೆ ಬಾಳುತ್ತೆ ಅದು. ಅಂಡ್ ಈಗ ನಿಮಗೆ ಎಲ್ರಿಗೂ ಕೂಡ ಮಿಲಿಯನರ್ ಆಗ್ಲಿಕ್ಕೆ ಸ್ಕೂಲ್ ಓಪನ್ ಆಗ್ತಾ ಇದೆ. ಸ್ಪೆಷಲ್ ಕೋಚಿಂಗು, ಸ್ಪೆಷಲ್ ಜಿಮ್, ಸ್ಪೆಷಲ್ ಟ್ರೈನಿಂಗ್. ಜಿಮ್ ಅಂದ್ರೆ ಕಸರತ್ ಮಾಡೋ ಜಿಮ್ ಅಲ್ಲ, ಮೈಂಡ್ಗೆ ಕಸರತ್ ಕೊಡ್ತಕ್ಕಂಥದ್ದು. ಎಕ್ಸ್ಟ್ರಾರ್ಡಿನರಿ ತರಬೇತಿಯ ಒಂದು ಬ್ಯಾಚ್ ಓಪನ್ ಆಗ್ತಾ ಇದೆ. ಎಕ್ಸಾಂಪಲ್, ನಿಮ್ ಟೀಮಲ್ಲಿ 10 ಜನ ಮಿಲಿಯನರ್ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ 30 ಜನ ವರ್ಕ್ ಮಾಡ್ಬೇಕಾಗುತ್ತೆ ನೀವು. ಅದರಲ್ಲಿ 10 ಜನ ಈ ವರ್ಷ ಆಗ್ಬಿಡ್ತಾರೆ, ಇನ್ನು ಉಳಿದಿರೋ 20 ಜನ ನಿಧಾನಕ್ಕೆ ಆಗ್ಬೋದು, ಅಥವಾ ಕೆಲವರು ನೆಗೆಟಿವ್ ಆಗ್ತಿರ್ತಾರೆ. ಎಕ್ಸ್ಟ್ರಾ ಮೇಲೆ ವರ್ಕ್ ಮಾಡ್ಬೇಕು. ನನ್ನ ಟೀಮಲ್ಲಿ 20 ಜನ ಮಿಲಿಯನರ್ ಕ್ರಿಯೇಟ್ ಮಾಡ್ತೀನಿ ಅನ್ಕೊಂಡು ಬರೀ 20 ಜನ ಸೆಲೆಕ್ಟ್ ಮಾಡೋದಲ್ಲ. ಓಕೆ, 40-50 ಜನ ಸೆಲೆಕ್ಟ್ ಮಾಡಿ ಅದರಲ್ಲಿ 15 ಜನ ಆಗ್ಬೋದು. ಆ ಥರನ ಸೆಲೆಕ್ಟ್ ಮಾಡ್ಕೋತೀರಾ. ಒಂದಿಷ್ಟು ಕಂಡೀಷನ್ ಸಾಫ್ಟ್ ಆಗಿ ಹೇಳ್ತಾ ಇದ್ದೀನಿ. ನಾಳೆ 9 ಗಂಟೆಗೆ ಏನು ಡೀಟೇಲ್ ಆಗಿ ಗೊತ್ತಾಗುತ್ತೆ ನಿಮಗೆ 8:50 ಟ್ರೈನಿಂಗ್ ಅಲ್ಲಿ. ಓಕೆ, ನಿಮ್ ಲೀಡರ್ನ ಕೇಳಿ, ನಾಳೆ 8:50 ಲಿಂಕ್ ಯಾವುದು ಅಂತ ಹೇಳಿ ಬರುತ್ತೆ ನಿಮಗೆ ಗ್ರೂಪ್ಗಳಲ್ಲಿ. ಇನ್ ಕೇಸ್ ಎಲ್ಲ ಗ್ರೂಪಲ್ಲೂ ಬರಲ್ಲ, ನಿಮ್ ಲೀಡರ್ನ ಕೇಳಿ ಸಿಗುತ್ತೆ ನಿಮಗೆ. ಸೊ ಸ್ನೇಹಿತರೆ, ಸೊ ನೀವು ಜಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಪವರ್ ಆಫ್ 4ನ ಕಂಪ್ಲೀಟ್ ಮಾಡಬೇಕು. ಪವರ್ ಆಫ್ 4ನ ಕಂಪ್ಲೀಟ್ ಮಾಡಿದ್ರ ಜೊತೆಗೆ ಟ್ರೈನಿಂಗ್ ಅಟೆಂಡ್ ಆಗ್ಲಿಕ್ಕೆ ರೆಡಿ ಇರಬೇಕು. ಮೈಕಲ್ ಫೆಲ್ಪ್ಸ್ ನೋಡಿ ಈಗಾಗಲೇ ಶೇರ್ ಮಾಡಿದ್ದಾರೆ. ಅದ್ಭುತವಾದಂತಹ ವ್ಯಕ್ತಿ. ಅಷ್ಟು ಗೋಲ್ಡ್ ಮೆಡಲ್ ಅನ್ನು ಅವರು ನೇತಕೊಂಡಿದ್ದಾರೆ. ಈಸ್ ಅ ಜೀನಿಯಸ್. ಸಚಿನ್ ತೆಂಡೂಲ್ಕರ್ ಯಾವ ತರ ಗಾಡ್ ಅಲ್ಲ, ಇವರು ಕೂಡ ಗಾಡ್ ಅಥ್ಲೆಟ್ ಅಲ್ಲಿ, ಸ್ವಿಮ್ಮಿಂಗ್ ಅಲ್ಲಿ. ಸ್ನೇಹಿತರೆ, 4 ಪವರ್ ಆಫ್ 4ನ ಕಂಪ್ಲೀಟ್ ಮಾಡಬೇಕು. ನೀವು ಮಿಲಿಯನಿಯರ್ ಸ್ಕೂಲಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಸ್ಪೆಷಲ್ ಕೋಚಿಂಗ್ ಇರ್ತದೆ. ಅದ್ರ ಜೊತೆಗೆ 100 PV ಮಾಡ್ಲಿಕ್ಕೆ ರೆಡಿ ಇರಬೇಕು 10ನೇ ತಾರೀಕು ಒಳಗಡೆ. ಓಕೆ, ಅದೇ ತರನೇ ಟ್ರೈನಿಂಗ್ ಅಟೆಂಡ್ ಆಗ್ಲಿಕ್ಕೆ ರೆಡಿ ಇರಬೇಕು. ಸ್ಪೆಷಲ್ ಕ್ಲಾಸ್ ಇರ್ತದೆ, ಆ ಟ್ರೈನಿಂಗ್ ಆನ್ಲೈನ್ ಅಲ್ಲಿ ಇರ್ತದೆ, ಕೆಲವು ಸಲ ಆಫ್ಲೈನ್. ಸೊ ಈ ತರದ ಒಂದು ಸಣ್ಣ ಪುಟ್ಟ ಕಂಡೀಷನ್ ಇದೆ. ನಿಮ್ಮನ್ನ ಡ್ರಿಲ್ ಮಾಡ್ತೀವಿ, ನಿಮ್ಮನ್ನ ಟ್ರೈನ್ ಮಾಡ್ತೀವಿ, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತೀವಿ. ಸ್ಪೆಷಲ್ ಕೋಚಿಂಗ್ ಇರ್ತದೆ, ಸ್ಪೆಷಲ್ ಟ್ರೈನಿಂಗ್ ಇರ್ತದೆ. ಅಲ್ಲಿ ಟ್ರೈನಿಂಗ್ ಕೊಡೋಕೆ ಯಾರು ಬರ್ತಾರೆ ಅಂದ್ರೆ ನಾನಷ್ಟೇ ಅಲ್ಲ, ಗಣೇಶ್ ದೇವಡಿಗ ಸರ್, ಸಂತೋಷ್ ಶೆಟ್ಟಿ ಸರ್ ಅಷ್ಟೇ ಅಲ್ಲ, ವಿಜಯ್ ಡಿ ಸರ್ ಬರ್ತಾರೆ, ಫಿಲಿಪ್ ಸರ್, ರೀನಾ ಮೇಡಮ್ ಬರ್ತಾರೆ, ಡಾಕ್ಟರ್ ಸುರೇಖಾ ಭಾರ್ಗವ್ ಮೇಡಮೇ ಬರ್ಬೋದು, ಗೊತ್ತಿಲ್ಲ, ನಿಮ್ಮ ಅದೃಷ್ಟ ಸಮೀರ್ ಸರ್ ಬಂದ್ರು ಬರ್ಬೋದು. ಆದ್ರೆ ಆ ಗ್ರೂಪ್ ಯಾರು ಸೆಲೆಕ್ಟ್ ಆಗ್ತಾರೆ, ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡ್ತೀವಿ, ಅಲ್ಲಿ ಆಡ್ ಮಾಡ್ತೀವಿ. ಆ ಟ್ರೈನಿಂಗ್ ವಿಡಿಯೋ ಎಲ್ಲೂ ಸಿಗಲ್ಲ, ರೆಕಾರ್ಡಿಂಗ್ ಎಲ್ಲ ಸಿಗೋದಿಲ್ಲ ನಿಮ್ಗೆ, ಎಂಟ್ರಿ ಕೂಡ ಎಲ್ರಿಗೂ ಇರೋದಿಲ್ಲ. ಯಾರು ನೀವು ಕ್ವಾಲಿಫೈಡ್ ಆಗ್ತೀರಾ ಅವರಿಗೆ ಇರ್ತದೆ. ಅದಕ್ಕೋಸ್ಕರ ಸ್ಟಾರ್ಟ್ ಆಗ್ತಾ ಇದೆ.
ಮಿಲಿನಿಯರ್ ಸರ್ಚ್ ಅಂತ ಹೇಳಿ. ವರ್ಲ್ಡ್ ಕಪ್ ಕ್ರಿಕೆಟ್ ಸ್ಟಾರ್ಟ್ ಆಗಿಂದ ಮುಂಚೆ ವರ್ಲ್ಡ್ ಕಪ್ ಕ್ರಿಕೆಟ್ ಪ್ಲೇಯರ್ನ ರೆಡಿ ಮಾಡಬೇಕು ಅಂತೇಳಿ ಸಾವಿರಾರು ಜನ ಮೇಲೆ ವರ್ಕೌಟ್ ಮಾಡ್ತಾರೆ, ಕೊನೆಗೆ 20 ಜನ ಸೆಲೆಕ್ಟ್ ಮಾಡ್ತಾರೆ. ಆ ತರ 1000 ಮಿಲಿನಿಯರ್ ಆಗಬೇಕು ಅಂದ್ರೆ 3-4 ಸಾವಿರ ಜನ ಸರ್ಚ್ ಮಾಡ್ತಿದ್ವಿ ಸೌತ್ ಇಂಡಿಯಾದಲ್ಲಿ. ಸೊ ನೀವು ರೆಡಿಯಾಗಿ, ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ. ಸೊ ಎಕ್ಸ್ಟ್ರಾರ್ಡಿನರಿ ಒಂದು ಕಮಿಟ್ಮೆಂಟ್ ಕೊಡ್ತಾ ಹೋಗಿ, ಹಾರ್ಡ್ ವರ್ಕ್ ಮಾಡಿ. ಓಕೆ, ಸೊ ನಿಮ್ಮ ಎಲ್ಲರ ಒಂದು ಮಿಲಿನಿಯರ್ ಮೆಂಟಾಲಿಟಿ ಹಿಡ್ಕೊಂತ ಹೋಗಿ, ಜಾಬ್ ಮೆಂಟಾಲಿಟಿ ಬೇಡ. ತುಂಬಾ ಜನ ಏನು ಅಂತ ಹೇಳಿದ್ರೆ ಸೇವಿಂಗ್ ಮೆಂಟಾಲಿಟಿ, ಪ್ರಾಡಕ್ಟ್ ಪರ್ಚೇಸ್ ಮಾಡಕ್ ರೆಡಿ ಇರಲ್ಲ, ಲಕ್ಷ ಕನ್ಸ್ ಕಾಣ್ತಾ ಇರ್ತಾರೆ. ಓಕೆ, ಟ್ರೈನಿಂಗ್ಗಳಿಗೆ ಬರಕ್ ರೆಡಿ ಇರಲ್ಲ, ಟ್ರೈನಿಂಗ್ 500 ರೂಪಾಯಿ 1000 ರೂಪಾಯಿ ಟಿಕೆಟ್ ಕೊಡಕ್ ರೆಡಿ ಇರೋದಿಲ್ಲ, ಲಕ್ಷಾಧಿಪತಿ ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಇರ್ತಾರೆ. ಎಂದಿಗೂ ಸಾಧ್ಯ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಸ್ವಲ್ಪ ಯೋಚನೆ ಮಾಡಿ, ಈ ತರದ ಒಂದು ಬಿಸ್ನೆಸ್ ಅಲ್ಲಿ ನೀವು ಇದ್ದೀರಾ ಅಂದ್ರೆ ನೀವು ಅದೃಷ್ಟ ಮಾಡಿದ್ದೀರಾ. ಸೊ ಲೀಡರ್ಗಳಿಗೆ ನೀವು ರೆಸ್ಪೆಕ್ಟ್ ಕೊಡ್ತಾ ಹೋಗಿ. ಲೀಡರ್ಗಳೇ ಓಕೆ, ನನ್ನ ಪಾಲಿಗೆ ನನ್ನ ಗುರುಗಳು, ಮಹಾಗುರುಗಳು ಡಾಕ್ಟರ್ ಫಿಲಿಪ್ ಸರ್, ನೀನಾ ಮೇಡಮ್, ಸುರೇಖಾ ಮೇಡಮ್, ಸಮೀರ್ ಸರ್, ಇವೆಲ್ಲ ದೇವರು. ಯಾಕೆಂದ್ರೆ ನನಗೆ ಹೊಸ ಜೀವನ ಕೊಟ್ಟಿದ್ದಾರೆ. ನಮ್ಮ ಜೊತೆ ಲಕ್ಷಾಂತರ ಜನ ಟೀಮ್ ಕಟ್ಟಿದೀವಿ ಅಂದ್ರೆ ಅವರ ಆಶೀರ್ವಾದ, ಅವರ ಸಪೋರ್ಟ್ ಕಾರಣ. ಅದಕ್ಕೋಸ್ಕರ ನೀವು ನಿಮ್ ಲೀಡರ್ನ ರೆಸ್ಪೆಕ್ಟ್ ಮಾಡ್ತಾ ಹೋಗಿ, ಲೀಡರ್ ಹಾಕಿರೋ ದಾರಿನಲ್ಲಿ ನೀವು ನಡೀತಾ ಹೋಗಿ. ಟ್ರ್ಯಾಕ್ ಅಲ್ಲಿ ಇವತ್ತು ಕೂಡ ಓಕೆ, ಮಿಲಿನಿಯರ್ ಆಗೋದನ್ನ ನೋಡಕ್ ಇಷ್ಟಪಡ್ತಾ ಇದೀವಿ. ಸೊ ನಿಮ್ಮ ಜೀವನ ವಿಜೃಂಭಣೆಯಿಂದ ಇರ್ತದೆ. ಮಿಲಿನಿಯರ್ ಆದ್ರೆ ಅಂತ ಹೇಳಿ ಸ್ವರ್ಗ ಆಗುತ್ತೆ ಜೀವನ. ನಿಮ್ ಟೀಮಲ್ಲಿ 100 ಜನ ಮಿಲಿನಿಯರ್ ಕ್ರಿಯೇಟ್ ಮಾಡ್ಬೋದು. ಎಕ್ಸ್ಟ್ರಾರ್ಡಿನರಿ ಸಾಧನೆ, ನೀವು ಟ್ಯಾಕ್ಸ್ ಕಟ್ಟಂಗ್ ಆಗ್ತೀರಾ. ಸೊ ನೀವು ಸೆಲೆಬ್ರಿಟಿ ಆಗಿರ್ತೀರಾ ಅಂಡ್ ನಿಮ್ಮ ಜೀವನ ಉಜ್ವಲ ಭವಿಷ್ಯದಿಂದ ಕೂಡಿರ್ತದೆ. ಓಕೆ, ಸೊ ಗೆಟ್ ರೆಡಿ, ನಾವೆಲ್ಲ ಇದೀವಿ ಸಪೋರ್ಟ್ ಮಾಡ್ಲಿಕ್ಕೆ. ಇದು ಕೂಡ ವಿಡಿಯೋ ನಿಮಗೆ ಲೈವ್ ಆಗಿರೋದು ನಿಮಗೆ ಸಿಗುತ್ತೆ. ವಿಶ್ ಯು ಆಲ್ ದ ಬೆಸ್ಟ್, ಹ್ಯಾಪಿ ನೈಟ್, ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್, ಗೋ ಮಿಲಿನಿಯರ್. ಯಾರೆಲ್ಲ ಎಲಿಜಿಬಲ್ ಇದ್ದೀರಾ, ನೀವು ವೈನಾಡ್